Good afternoon, all of you. Okay. Once again, I welcome back all of you for revision class of mathematical logic, especially on uh, the rules of inference part or the logics part, basically. In the last class, whatever we discussed are very important for the things or for the concepts what we are going to discuss in the today's class. Because when I look at the problem which we see in the previous question papers are required these concepts. I need to be once again revise these concepts. Then only the concept will be clear. Based on that concepts, we can understand the problems whatever they are going to ask on this particular topic. So ಆ ಥರ ಇರೋದ್ರಿಂದ ಏನಾಗುತ್ತೆ let's we understand the concepts properly. Once the concepts are clear, then it is easy for us to understand the problems what they are going to ask and how the problems are uh, really we are going to solve. These are the things we are going to see in the today's class. ಯಾಕೆಂದ್ರೆ ನಾವು ನೋಡ್ದಂಗೆ ಪ್ರಾಬ್ಲಮ್ಸ್ ನ ಡೈರೆಕ್ಟ್ ಪ್ರಾಬ್ಲಮ್ಸ್ ಸಿಗೋದ್ರೆ ಪ್ರಾಬ್ಲಮ್ಸ್ ಅರ್ಥ ಆಗೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಇಫ್ ಐ ಗೋ ಲಿಟಲ್ ಬಿಟ್ ವಿತ್ ದ ಕಾನ್ಸೆಪ್ಟ್ ನಾನು ಒಂದ್ಸರಿ ಅರ್ಥ ಮಾಡಿಸಿದ್ರೆ ದೆನ್ ಇಟ್ ವಿಲ್ ಬಿ ಈಸಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್ the things properly. That is what I felt when I looked at the problems. So to understand the things which are very important for dealing with the problems, one is the propositional equivalence. Propositional equivalence anta barta hogutte. So what are propositions? About all those things we discussed in the last class. So now we are going to see propositional equivalence. So ಎರಡು ಪ್ರಪೋಸಿಷನ್ಸ್ ಅಥವಾ ಕಾಂಪೌಂಡ್ ಪ್ರಪೋಸಿಷನ್ಸ್ ನಾವು ಯೂಸ್ ಮಾಡ್ತಾ ಇದೀವಿ ಅಂದ್ರೆ if we are going to deal with the compound propositions, then the compound propositions are going to be deal or the equivalence ಯಾವ ತರ ಬರ್ತಾ ಹೋಗುತ್ತೆ, we can see as the tautology or the contradiction or contingency, or we call it as contingency. So tautology and contradiction, and the rest one is the contingency. ಸೊ ಯಾವಾಗ ನಮ್ಮ ಕಾಂಪೌಂಡ್ ಪ್ರಪೋಸಿಷನ್ಸ್ ಎಲ್ಲದೂ ರಿಸಲ್ಟ್ ಟ್ರೂ ಆಗುತ್ತೋ, ವಿಚ್ ವಿಲ್ ಬಿ ಈಕ್ವಲೆಂಟ್, ಆಲ್ ದ ರಿಸಲ್ಟ್ಸ್ ಆರ್ ಈಕ್ವಲೆಂಟ್ ಟ್ರೂ, ದೆನ್ ವಿ ಸೇ ದಟ್ ಈಸ್ ದ ಟಾಟಾಲಜಿ. ಅವಾಗ ನಾವು ಅದೇನಂತ ಕರಿತಾ ಹೋಗ್ತೀವಿ, ವಿ ಕಾಲ್ ಇಟ್ ಆಸ್ ಟಾಟಾಲಜಿ. ಯಾವಾಗ ಅದೆಲ್ಲ ರಿಸಲ್ಟ್ಸ್ ನಮಗೆ ಫಾಲ್ಸ್ ಆಗ್ತಾ ಹೋಗುತ್ತೋ, ಫಾರ್ ಎಕ್ಸಾಂಪಲ್ ಯು ಟೇಕ್ ಎನಿ ಟೂ ಪ್ರಪೋಸಿಷನ್ಸ್, ಫಾರ್ ಎಕ್ಸಾಂಪಲ್ ಯು ಟೇಕ್ ಎನಿ ಟೂ ಪ್ರಪೋಸಿಷನ್ಸ್ P and Q, whatever the values we are going to see. So for all the values, the result what we are going to see as the true. ಎಲ್ಲದಕ್ಕೂ ನನಗೆ ರಿಸಲ್ಟ್ ಟ್ರೂ ಬರ್ತಾ ಇದೆ. ನೀವು ಏನೇ ಪ್ರಪೋಸಿಷನ್ಸ್ ನ ತಗೊಳ್ಳಿ, ವೆದರ್ ಇಟ್ ಈಸ್ ಟ್ರೂ ಆರ್ ಫಾಲ್ಸ್, ಫಾರ್ ಎವ್ರಿಥಿಂಗ್, ಫಾರ್ ಎವ್ರಿ ವ್ಯಾಲ್ಯೂ ನನಗೆ ರಿಸಲ್ಟ್ ಟ್ರೂ ಬರ್ತಾ ಇದೆ ಅಂದ್ರೆ ನಾವು ಅದನ್ನ ಏನಂತ ಕರಿತಾ ಹೋಗ್ತೀವಿ, ವಿ ಸೇ ದಟ್ ಇಟ್ ಈಸ್ ಅ ಟಾಟಾಲಜಿ. ನಮ್ಮ ಯಾವುದೇ ಒಂದು ಪ್ರಪೋಸಿಷನ್ಸಿಗೂ ನನಗೆ ರಿಸಲ್ಟ್ ಮಾತ್ರ ಸೇಮ್ ಟ್ರೂನೇ ಬರ್ತಾ ಇದೆ, ಎಲ್ಲದಕ್ಕೂ ಟ್ರೂನೇ ಬರುತ್ತೆ ಅಂತ ಇತ್ತು ಅಂದ್ರೆ ದೆನ್ ವಿ ಸೇ ದಟ್ ಇಟ್ ಈಸ್ ದ ಟಾಟಾಲಜಿ. ಇದೇ ಇನ್ ಕೇಸ್ ನಮ್ಮ ಏನೇ ಪ್ರಪೋಸಿಷನ್ಸಿಗೂ ಎಲ್ಲದು ಏನಾಗ್ತಾ ಬರ್ತಿದೆ, ಫಾಲ್ಸ್ ಆಗ್ತಾ ಬರ್ತಿದೆ, ಎಲ್ಲ ರಿಸಲ್ಟ್ ಟೋಟಲ್ ರಿಸಲ್ಟ್ಸ್ ವಿ ಆರ್ ಗೆಟಿಂಗ್ ಈಸ್ ಫಾಲ್ಸ್. ಎಲ್ಲ ಕನ್ಕ್ಲೂಷನ್ ನನ್ನ ರಿಸಲ್ಟ್ ಅನ್ನ ನೋಡಿದ್ರೆ ರಿಸಲ್ಟ್ ನನಗೆ ಎಲ್ಲದಕ್ಕೂ ಫಾಲ್ಸ್ ಬರ್ತಿದೆ ಅಂದ್ರೆ ವಿ ಸೇ ದಟ್ ಇಟ್ ಈಸ್ the contradiction. So tautology, contradiction and contingency. Contingency is the combination of both true and false. ಎರಡೂ ಇದ್ರೆ ಕೊಟ್ಟಿರುವಂತ ಒಂದು ಸ್ಟೇಟ್ಮೆಂಟ್ ಗೆ ನಮಗೆ ಪ್ರಪೋಸಿಷನ್ಸ್ ಗೆ ರಿಸಲ್ಟ್ ಅಲ್ಲಿ ಇಫ್ ಇಟ್ ಇಸ್ ದ ಕಾಂಬಿನೇಷನ್ ಆಫ್ ಬೋತ್ ಟ್ರೂ ಅಂಡ್ ಫಾಲ್ಸ್ ಎರಡೂ ಇತ್ತು ಅಂದ್ರೆ ಅದರಲ್ಲಿ ಅದನ್ನ ನಾವೇನಂತ ಕರಿತಾ ಹೋಗ್ತೀವಿ, ವಿ ಕಾಲ್ ಇಟ್ ಆಸ್ contingency. So contingency is the combination of true and false, whereas contradiction it is purely false. ಎಲ್ಲದೂ ಕೂಡ ಏನಾಗಿರುತ್ತೆ, ಫಾಲ್ಸ್ ಆಗುತ್ತೆ. Whereas tautology is it is purely the true for all the compound propositions. ಎಲ್ಲ ಕಾಂಪೌಂಡ್ ಪ್ರಪೋಸಿಷನ್ಸ್ಗೂ ಅದೇನಾಗಿರುತ್ತೆ, ಇಟ್ ವಿಲ್ ಬಿ ದ ಟ್ರೂ ಓನ್ಲಿ. ಸೊ ಇದು ನಾವು
ಪ್ರಪೋಸಿಷನಲ್ ಈಕ್ವಲೆನ್ಸ್ ಅಂತ ಕರಿತಾ ಹೋಗ್ತೀವಿ. ಪ್ರಪೋಸಿಷನಲ್ ಈಕ್ವಲೆನ್ಸ್ ಅಂದ್ರೆ ಇದು ಅವ್ರು ಏನೇ ಒಂದು ಕೊಟ್ಟಿರ್ಬೋದು, ಲೈಕ್ ಪಿ ಆರ್ ಕ್ಯೂ ಕಂಡೀಷನಲ್ ಟು ಆರ್ ಅಂತ ಹಿಂಗೇನೋ ಒಂದು ಕೊಟ್ಬಿಟ್ಟು ಚೆಕ್ ವೆದರ್ ದಿಸ್ ಇಸ್ ಅ ಟಾಟಾಲಜಿ ಆರ್ ಕಾಂಟ್ರಡಿಕ್ಷನ್ ಅಂತ ಕೇಳಿದ್ರೆ, ಆರ್ ಪ್ರೂವ್ ದಟ್ ದಿಸ್ ಇಸ್ ಅ ಕಾಂಟ್ರಡಿಕ್ಷನ್ ಹಿಂಗೂ ಕೇಳ್ಬೋದು, ಪ್ರೂವ್ ದಟ್ ತರನು ಕೇಳ್ಬೋದು, ಅಥವಾ ವೆರಿಫೈ ಅಂತಾನು ಕೇಳ್ಬೋದು ಪ್ರಾಬ್ಲಮ್ಸ್ ಅನ್ನ. ಸೊ ಇನ್ ಕೇಸ್ ಇಫ್ ದೇ ಆರ್ ಗೋಯಿಂಗ್ ಟು ಆಸ್ಕ್ ಪ್ರೂವ್ ದಟ್ ದ ಗಿವನ್ ಸ್ಟೇಟ್ಮೆಂಟ್ ಇಸ್ tautology ಅಂದ್ರೆ, ಪ್ರೂವ್ ದಟ್ ದ ಗಿವನ್ ಸ್ಟೇಟ್ಮೆಂಟ್ ಇಸ್ tautology ಅಂದ್ರೆ ಇದರ ಕಂಪ್ಲೀಟ್ ರಿಸಲ್ಟ್ ಏನಾಗಿರ್ಬೇಕು, ಟ್ರೂ ಆಗಿರ್ಬೇಕು. ಇದನ್ನ ಒಂದ್ ಕಾಲಮ್ ಅಲ್ಲಿ ಬರ್ಕೋತೀರಾ, ಇದನ್ನ ಇನ್ನೊಂದ್ ಕಾಲಮ್ ಅಲ್ಲಿ ತಗೋತೀರಾ, ಕಂಡೀಷನ್ ಚೆಕ್ ಮಾಡ್ತೀರಾ, ರಿಸಲ್ಟ್ ಏನ್ ಬರುತ್ತೆ ನೋಡ್ತೀರಾ. ಸೊ ಆತರ ರಿಸಲ್ಟ್ ಬಂದಿರೋದು ನಮಗೆ ಎಲ್ಲದೂ ಟ್ರೂ ಬಂತು ಅಂದ್ರೆ ವಿ ಕಾಲ್ ದಟ್ ಇಟ್ ಈಸ್ ಅ tautology. ಇಲ್ಲ ಎಲ್ಲದಕ್ಕೂ ಫಾಲ್ಸ್ ಬಂತು ಅಂದ್ರೆ ವಿ ಸೇ ದಟ್ ಇಟ್ ಈಸ್ ಅ ಕಾಂಟ್ರಡಿಕ್ಷನ್. ಇಲ್ಲ ಕಾಂಬಿನೇಷನ್ ಆಗಿ ಟ್ರೂ ಆರ್ ಫಾಲ್ಸ್ ಬಂತು ಅಂದ್ರೆ ವಿ ಸೇ ದಟ್ ಇಟ್ ಈಸ್ ಅ ಕಾಂಟಿಜೆನ್ಸಿ. ಆ ತರ ಕರಿತಾ ಹೋಗ್ತೀವಿ. ಓಕೆ, ದೆನ್ ಅಲಾಂಗ್ ವಿತ್ ದಟ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ, ದಿಸ್ ಇಸ್ ಪ್ರಪೋಸಿಷನಲ್ ಈಕ್ವಲೆನ್ಸ್. ಈಗ ನಾನೇನ್ ಹೇಳಿದೆ, ಇದು ಪ್ರಪೋಸಿಷನಲ್ ಈಕ್ವಲೆನ್ಸ್ ಅಂದ್ರೆ ಅವ್ರು ಏನಾದ್ರೂ ಪ್ರಪೋಸಿಷನ್ಸ್ ಕೊಡ್ಬೋದು, ಏನೇ ಪ್ರಪೋಸಿಷನ್ಸ್ ಕೊಟ್ರು ಅದು ಯಾವ್ದ್ರ ಮೇಲೆ ನಿಂತಿರುತ್ತೆ, ಐದರ್ ಅದು ಟಾಟಾಲಜಿ ಆಗಿರುತ್ತೆ, ಇಲ್ಲ ಕಾಂಟ್ರಡಿಕ್ಷನ್ ಆಗಿರುತ್ತೆ, ಇಲ್ಲ ಕಾಂಟಿಜೆನ್ಸಿ ಆಗಿರುತ್ತೆ. ಸೊ ಟೇಕ್ ಎನಿ ಪ್ರಪೋಸಿಷನ್ಸ್ ಅಂಡ್ ಯು ವರ್ಕ್ಔಟ್ ವಿತ್ ದೋಸ್ ಪ್ರಪೋಸಿಷನ್ಸ್. Then finally we are going to conclude that whether it is the tautology or it is a contradiction or it is a contingency. ಸೊ ಈ ತರ ಏನಾಗ್ತಾ ಹೋಗುತ್ತೆ, ಎಲ್ಲದನ್ನು ನಾವು ಪ್ರಪೋಸಿಷನ್ಸ್ ಮೇಲೆ ವರ್ಕೌಟ್ ಮಾಡ್ತಾ ಹೋಗ್ತೀವಿ. ಸೊ ಪ್ರಪೋಸಿಷನ್ ಮೇಲೆ ವರ್ಕೌಟ್ ಮಾಡ್ತಾ ಹೋದ್ರೆ ವಿ ಕಾಲ್ ಇಟ್ ಆಸ್ ಪ್ರಪೋಸಿಷನಲ್ ಈಕ್ವಲೆನ್ಸ್ ಆರ್ ಪ್ರಪೋಸಿಷನ್ ಈಕ್ವಲೆನ್ಸ್ ಅಂತ ಕರಿತಾ ಹೋಗ್ತೀವಿ. ಸೊ ಪ್ರಪೋಸಿಷನ್ ಈಕ್ವಲೆನ್ಸ್ ತರಾನೇ ನಮಗೆ ಇನ್ನೊಂದು ಏನ್ ಬರುತ್ತೆ ಅಂದ್ರೆ ಲಾಜಿಕಲ್ ಈಕ್ವಲೆನ್ಸ್ ಅಂತ ಬರುತ್ತೆ. So as we see the propositional equivalence, so similarly we are going to deal with the logical equivalence. So what is this logical equivalence? Illi enagutte, we are going to see that logically they both are same, one and the same. ನಾನು ಈ ತರ ಬರೆಯೋದನ್ನ ಇನ್ನೊಂದ್ ತರ ಬರೆದ್ರು ಕೂಡ ಅದು ಸೇಮ್ ಆಗಿ ತಗೋಬೇಕು. ಲೈಕ್ biconditional is logically equivalent. Biconditional ಯಾವಾಗೂ ಏನಾಗಿರುತ್ತೆ, ಅದನ್ನ ಲಾಜಿಕಲಿ ಈಕ್ವಲೆಂಟ್ ಅಂತ ಕರಿತಾ ಹೋಗ್ತೀವಿ. ಎರಡು, ನಾನು ಪಿ ಬದಲು ನಾನು ಕ್ಯೂ ಯೂಸ್ ಮಾಡ್ಬೋದು, ಕ್ಯೂ ಬದಲು ನಾನು ಪಿ ನ ಯೂಸ್ ಮಾಡ್ಬೋದು. ಪಿ ಅಂಡ್ ಕ್ಯೂ ಆರ್ ಲಾಜಿಕಲಿ ಈಕ್ವಲೆಂಟ್, ಅವೆರಡು ಕೂಡ ಲಾಜಿಕಲಿ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಸೊ ಅಂತದನ್ನ ನಾವೇನಂತ ಕರಿತಾ ಹೋಗ್ತೀವಿ, ವಿ ಕಾಲ್ ಇಟ್ ಆಸ್ ಲಾಜಿಕಲಿ ಈಕ್ವಲೆಂಟ್. ಫಾರ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಲಾಜಿಕಲಿ ಈಕ್ವಲೆಂಟ್ we can prove some De Morgan's equations like P or one second.
ಎಕ್ಸ್ಕ್ಯೂಸ್ ಮಿ ಸರ್ ಮ್ಯೂಟ್ ಆಗಿದೆ. ಫೈನ್. ಇಷ್ಟು ತನಕ ಹೇಳಿದೆ ವೇಸ್ಟ್ ಆಗಿದೆ ಹಂಗಿದ್ರೆ. ಸಿ ಹಿಯರ್, ಈಗ ನಾವು ಲಾಜಿಕಲಿ ಈಕ್ವಲೆಂಟ್ ಅನ್ನ ಫೈಂಡ್ ಔಟ್ ಮಾಡೋದು ಡಿ ಮಾರ್ಗನ್ಸ್ ಮೇಲೆ ನಾನು ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಲೆಟ್ಸ್ ಟೇಕ್ ದಿಸ್ ಆಸ್ ಅ ಡಿ ಮಾರ್ಗನ್ಸ್ ಈಕ್ವೇಶನ್. ಸೊ ಈ ಡಿ ಮಾರ್ಗನ್ಸ್ ಈಕ್ವೇಶನ್ ತಗೊಂಡು ಯಾವುದೋ ಒಂದು ಕಾಂಪೌಂಡ್ ಒಂದು ಈಕ್ವೇಶನ್ ತಗೊಳ್ಳಿ, ಡಿ ಮಾರ್ಗನ್ಸ್ ಲಾನ ಅಪ್ಲೈ ಮಾಡ್ತೀವಿ. ಈ ತರ ಒಂದು ಈಕ್ವೇಶನ್ ಇದೆ. ಪಿ ಆರ್ ಕ್ಯೂ ಬಾರ್ ನ ನಾನು ಅದಕ್ಕೆ ಬಾರ್ ಅಪ್ಲೈ ಮಾಡ್ಕೊಂಡ್ರೆ ದಿಸ್ ವಿಲ್ ಬಿ ಈಕ್ವಲ್ ಟು ಪಿ ಬಾರ್ ಅಂಡ್ ಕ್ಯೂ. ಈಗ ನಾನು ನೋಡ್ಕೊಂಡ್ರೆ ದಿಸ್ ಹೋಲ್ ಥಿಂಗ್ ಈಸ್ ಈಕ್ವಲ್ ಟು ದಿಸ್ ಪಾರ್ಟ್ ಆಗತ್ತಾ ಅಂತ ಚೆಕ್ ಮಾಡ್ಕೋಬೇಕಿದೆ. ಸೊ ಈ ಎರಡು ಸೇಮ್ ಬಂತು, ಇದ್ರ ರಿಸಲ್ಟ್ ಸೇಮ್ ಬಂದಿದೆ, ಇದ್ರ ರಿಸಲ್ಟ್ ಸೇಮ್ ಬಂದಿದೆ ಅಂದ್ರೆ ದೆನ್ ವಾಟ್ ಐ ಕ್ಯಾನ್ ಸೇ ಇಸ್ ದೀಸ್ ಬೋತ್ ಆರ್ ಲಾಜಿಕಲಿ ಈಕ್ವಲೆಂಟ್. ಇದಕ್ಕೂ ಸೇಮ್ ರಿಸಲ್ಟ್ ಕೊಡುತ್ತೆ, ಇದಕ್ಕೂ ಸೇಮ್ ರಿಸಲ್ಟ್ ಕೊಡುತ್ತೆ ಅಂದ್ರೆ ಇವೆರಡು ಲಾಜಿಕಲಿ ಸೇಮ್ ಆಗತ್ತೆ ಅಂತ. ಸೊ ಅದಕ್ಕೆ ಏನೇನ್ ಬೇಕೋ ಅದೆಲ್ಲ ಬರ್ಕೊಂಡಿದೀನಿ. ಪಿ ಕ್ಯೂ, ಅದಕ್ಕೆ ಬೇಕಿರುವಂತ ನೆಗೇಷನ್ ಪಿ ನೆಗೇಷನ್ ಕ್ಯೂ. ದೆನ್ ನನಗೆ ಇದು ಬೇಕಾಗಿರೋದು ಪಿ ಆರ್ ಕ್ಯೂ ಬಾರ್. ಸೊ ಅದಕ್ಕೆ ನಾನು ಹೋಲ್ ನೆಗೇಷನ್ ತಗೊಂತೀನಿ, ಪಿ ಆರ್ ಕ್ಯೂ ಬಾರ್ ಹೋಲ್ ಬಾರ್ ತಗೋತೀನಿ. ಅಂಡ್ ಇಷ್ಟನ್ನು ನಾನೀಗ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅಷ್ಟನ್ನ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕೆ ನಾನು ಫಸ್ಟ್ ಟ್ರೂತ್ ಟೇಬಲ್ ಹಾಕೊಂಡೆ. ಟ್ರೂತ್ ಟೇಬಲ್ ಟ್ರೂ ಟ್ರೂ, ಟ್ರೂ ಫಾಲ್ಸ್, ಫಾಲ್ಸ್ ಟ್ರೂ, ಫಾಲ್ಸ್ ಫಾಲ್ಸ್ ಇದು ಹಾಕೊಂಡು ನೆಗೇಷನ್ ಮಾಡ್ಕೋತೀನಿ. ಟ್ರೂಗೆ ಫಾಲ್ಸು, ಟ್ರೂಗೆ ಫಾಲ್ಸು, ಫಾಲ್ಸ್ಗೆ ಟ್ರೂ, ಫಾಲ್ಸ್ಗೆ ಟ್ರೂ. ಇದೇ ತರ ಇಲ್ಲೂ ನೆಗೇಷನ್ ಮಾಡ್ಕೋತೀನಿ. ಟ್ರೂ ಫಾಲ್ಸ್, ಫಾಲ್ಸ್ ಟ್ರೂ, ಟ್ರೂ ಫಾಲ್ಸ್, ಫಾಲ್ಸ್. ಈಗ ನಾನು ಇದಕ್ಕೆ ಚೆಕ್ ಮಾಡ್ಕೋಬೇಕು. ಸೊ ಅದಕ್ಕೆ ಚೆಕ್ ಮಾಡ್ಕೊಳ್ಳೋಕೆ ಯಾವ್ದಾದನ್ನ ನಾವು ಯೂಸ್ ಮಾಡ್ಕೋತಾ ಇದೀವಿ, ಪಿ ಅಂಡ್ ನೆಗೇಷನ್ ಕ್ಯೂ ಇವೆರಡನ್ನ ಯೂಸ್ ಮಾಡ್ಕೋತಿದ್ವಿ, ಪಿ ಅಂಡ್ ನೆಗೇಷನ್ ಕ್ಯೂ. ಅಂಡ್ ವಿ ಆರ್ ಡೀಲಿಂಗ್ ವಿತ್ ಆರ್ ಆಪರೇಷನ್. ಆರ್ ಆಪರೇಷನ್ ಅಲ್ಲಿ ಯಾವಾಗ ಫಾಲ್ಸ್ ಆಗುತ್ತೆ, ಎರಡೂ ಕೂಡ ಫಾಲ್ಸ್ ಇದ್ರೆ ಮಾತ್ರ ಫಾಲ್ಸ್ ಆಗುತ್ತೆ. ಇನ್ ರೆಸ್ಟ್ ಆಲ್ ಕಂಡೀಷನ್ಸ್ ಇಟ್ ಈಸ್ ಟ್ರೂ. ಸೊ ಆತರ ಇದ್ದಾಗ when the condition is like that in the OR, we are going to deal with true false. Idu true false it is true, true false it is true, false false it is false, and false true it is true. Okay, idu nanige P R Q bar bantu. ಇದಕ್ಕೆ ಹೋಲ್ ನೆಗೇಷನ್ ಮಾಡ್ಕೋತೀನಿ. ಎಲ್ಲದನ್ನು ಮತ್ತೆ ಈಗ ಚೇಂಜ್ ಮಾಡ್ಕೋಬೇಕು. ಇದೇನಿದೆ ಇದಕ್ಕೆ ಹೋಲ್ ನೆಗೇಷನ್ ಬರುತ್ತೆ. ಸೊ ಅವಾಗ ಫಾಲ್ಸ್ ಫಾಲ್ಸ್ ಟ್ರೂ ಫಾಲ್ಸ್, ಇದು ಫಸ್ಟ್ ರಿಸಲ್ಟ್. ಇದಕ್ಕೆ ರಿಸಲ್ಟ್ ಏನ್ ಬಂತು, ಫಾಲ್ಸ್ ಫಾಲ್ಸ್ ಟ್ರೂ ಫಾಲ್ಸ್ ಬಂತು. ಈಗ ನನಗೆ ಯಾವ್ದಕ್ಕೆ ರಿಸಲ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು, ನೆಗೇಷನ್ ಪಿ ಆರ್ ಕ್ಯೂ. ನೆಗೇಷನ್ ಪಿ ಇಲ್ಲಿದೆ, ಕ್ಯೂ ಇಲ್ಲೇ ಇದೆ. ಇವೆರಡರ ಮಧ್ಯೆ ಏನ್ ಆಪರೇಷನ್ ಆಗ್ಬೇಕು, ಅಂಡ್ ಆಪರೇಷನ್ ಆಗ್ಬೇಕು. ಸೊ ಇವೆರಡರ ಮಧ್ಯೆ ಅಂಡ್ ಆಪರೇಷನ್ ಆಗ್ಬೇಕು ಅಂದ್ರೆ ಅಂಡ್ ಅಲ್ಲಿ ಯಾವಾಗ ಟ್ರೂ ಆಗುತ್ತೆ, ಎರಡು ಟ್ರೂ ಇದ್ರೆ ಮಾತ್ರ ಟ್ರೂ ಆಗುತ್ತೆ. ಇನ್ ಆಲ್ ಕಂಡೀಷನ್ಸ್ ಇಟ್ ಈಸ್ ಫಾಲ್ಸ್. ಸೊ ಆತರ ನೋಡ್ತಾ ಬಂದಾಗ ಫಾಲ್ಸ್ ಟ್ರೂ ಇಟ್ ಈಸ್ ಫಾಲ್ಸ್, ಫಾಲ್ಸ್ ಟ್ರೂ ಇಟ್ ಈಸ್ ಫಾಲ್ಸ್, ಟ್ರೂ ಟ್ರೂ ಇಟ್ ಈಸ್ ಟ್ರೂ, and false true it is false. Now if you compare these two, ಇವೆರಡನ್ನ ನೀವು ಇಲ್ಲಿ ಕಂಪೇರ್ ಮಾಡ್ಕೊಳ್ಳಿ. ಇದೇ ನನಗೆ ರಿಸಲ್ಟ್ ಬೇಕಿದ್ದು. ಸೊ ಇವೆರಡನ್ನು ಕಂಪೇರ್ ಮಾಡ್ಕೊಂಡಾಗ ಬೋತ್ ದ ರಿಸಲ್ಟ್ಸ್ ಆರ್ ಸೇಮ್. ಎರಡರದ್ದು ರಿಸಲ್ಟ್ ಏನಾಗಿದೆ, ರಿಸಲ್ಟ್ ಸೇಮ್ ಬಂದಿದೆ. ಅವಾಗ ಈ ಎರಡು ಈಕ್ವೇಶನ್ಸ್ ಅಥವಾ ಇದೆರಡು ಪ್ರಪೋಸಿಷನ್ಸ್ ನಾವ್ ಏನಂತ ಕರಿತೀವಿ, ವಿ ಕಾಲ್ ದೋಸ್ ಟೂ ಆರ್ ಲಾಜಿಕಲಿ ಈಕ್ವಲೆಂಟ್. ಈ ತರ ಇದ್ದಾಗ ನಾವು ಅದನ್ನೇನಂತ ಕರಿತೀವಿ, ಇವೆರಡು ಕೂಡ ಲಾಜಿಕಲಿ ಈಕ್ವಲೆಂಟ್ ಅಂತ ಕರಿತಾ ಹೋಗ್ತೀವಿ. ಓಕೆ, ಈ ತರದ್ ಯಾವ್ದಾವ್ದು ಲಾಜಿಕಲಿ ಈಕ್ವಲೆಂಟ್ ಆಗುತ್ತೆ ಅನ್ನೋದೊಂದು ಲಿಸ್ಟೇ ಕೊಡ್ತಾರೆ. ನಾವು ಯಾವ್ದ್ರ ಬದಲು ಯಾವ್ದನ್ನ ಯೂಸ್ ಮಾಡ್ಕೋಬಹುದು. ಯಾಕೆಂದ್ರೆ ನಾವು ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಈ ಲಾಜಿಕಲ್ ಈಕ್ವಲೆನ್ಸ್ ನ ಯೂಸ್ ಮಾಡ್ಕೊಂಡು ಇದರಲ್ಲಿ ಬರುವಂತ ಈಕ್ವೇಶನ್ಸ್ ಅನ್ನ ಯಾವ್ದಾವ್ದು ಲಾಜಿಕಲ್ ಈಕ್ವಲೆಂಟ್ ಇರುತ್ತೋ ಅದನ್ನ ಯೂಸ್ ಮಾಡ್ಕೊಂಡೇ ಪ್ರೂವ್ ಮಾಡ್ತಾ ಹೋಗ್ತೀವಿ. ಸೊ ಹಂಗಾಗಿ ಬೇಸಿಕಲಿ ನಮಗೆ ಲಾಜಿಕಲ್ ಈಕ್ವಲೆಂಟ್ ಅಂದ್ರೆ ನಾನು ಇದ್ರ ಬದಲು ಇದನ್ನ ಯೂಸ್ ಮಾಡ್ಬೋದು. ಯಾಕೆಂದ್ರೆ ಎರಡು ರಿಸಲ್ಟ್ ನನಗೆ ಸೇಮ್ ಇದೆ. ಓಕೆ, ಐ ಆಮ್ ಗೆಟಿಂಗ್ ದ ಸೇಮ್ ರಿಸಲ್ಟ್ ಫಾರ್ ಬೋತ್ ದ ಪ್ರಪೋಸಿಷನ್ಸ್. ಇವೆರಡು ಪ್ರಪೋಸಿಷನ್ಸ್ ನೋಡಿದ್ರು ಸೇಮ್ ಬರುತ್ತೆ, ಎರಡು ಪ್ರಪೋಸಿಷನ್ಸ್ ನ ನೋಡಿದ್ರು ಸೇಮ್ ಬರುತ್ತೆ. ಈ ತರ ಎರಡು ಕೂಡ ನನಗೆ ಸೇಮ್ ಬರ್ತಾ ಇದೆ ಅಂದ್ರೆ ಅವಾಗ ನಾವೇನಂತ ಕರಿತಾ ಹೋಗ್ತೀವಿ, ವಿ ಸಿ ದಟ್ ವಿ ಕಾಲ್ ದೀಸ್ ಟೂ ಆರ್ ಲಾಜಿಕಲಿ ಈಕ್ವಲೆಂಟ್. ಈ ತರ ಇದ್ದಾಗ ನಾವ್ ಇದೇನಂತ ಕರಿತೀವಿ, ವಿ ಕಾಲ್ ದೀಸ್ ಟೂ ಆರ್ ಲಾಜಿಕಲಿ ಈಕ್ವಲೆಂಟ್ ಅಂತ ನಾವು ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಈ ತರದ್ ಯಾವ್ದಾವ್ದು ಈಕ್ವಲೆನ್ಸ್ ಬರ್ತಾ ಹೋಗುತ್ತೆ. ಈಕ್ವಲೆನ್ಸ್ ಇಂದೇ ಒಂದು ಲಿಸ್ಟ್ ನ ಅವ್ರು ಕೊಡ್ತಾ ಹೋಗ್ತಾರೆ. ಈಕ್ವಲೆನ್ಸ್ ಅಲ್ಲೇ ಯಾವ್ದಾವ್ದು ಬರ್ತಾ ಹೋಗುತ್ತೆ, ಲಾಜಿಕಲಿ ಈಕ್ವಲೆಂಟ್ ಇರೋದು ಯಾವ್ದ್ಯಾವ್ದು, ಅದು ಯಾವ್ದ್ಯಾವ್ದಿಲ್ಲ, ಏನೇನ್ ಹೇಳ್ತಾ ಹೋಗುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಸೊ ವಿಚ್ ಆರ್ ದ
the laws are going to state about logical equivalence. ಸೊ ಲಾಜಿಕಲ್ ಇಕ್ವಲೆನ್ಸ್ ನ ಹೇಳುವಂತ ಲಾಸ್ ಒಂದಿಷ್ಟು ಲಾಸ್ ಗಳಿದೆ. ಸೊ ಅದ್ರ ಯಾವ್ದ್ಯಾವ್ದು ಅಂತ ಈಗ ನೋಡ್ತಾ ಹೋಗೋಣ. ಸೊ ಲಾಜಿಕಲ್ ಗೆ ಈಕ್ವಲೆನ್ಸ್ ಅಲ್ಲಿ ಬರುವಂತ ಲಾಸ್, ಲಾಜಿಕಲ್ ಈಕ್ವಲೆನ್ಸ್ ಅಲ್ಲಿ ಬರುವಂತ ಲಾಸ್. ಓಕೆ, ವೆರಿ ಫಸ್ಟ್ ಒನ್ ಇಸ್ ಐಡೆಂಟಿಟಿ ಲಾ. ಐಡೆಂಟಿಟಿ ಲಾ. ಐಡೆಂಟಿಟಿ ಲಾ. ಸೊ ಐಡೆಂಟಿಟಿ ಲಾ ಏನ್ ಹೇಳುತ್ತೆ, ಪಿ ಜೊತೆ ಅಂಡ್ ಆಪರೇಷನ್ ಮಾಡಿಕೊಂಡು ಟ್ರೂ ಇತ್ತು ಅಂದ್ರೆ, ಪಿ ಜೊತೆ ಎನಿಥಿಂಗ್ ಈಸ್ ಗೋಯಿಂಗ್ ಟು ಬಿ ಅಂಡ್ ವಿತ್ ದ ಟ್ರೂ ವ್ಯಾಲ್ಯೂಸ್, ರಿಸಲ್ಟ್ ವಿಲ್ ಬಿ ಪಿ ಓನ್ಲಿ. ಪಿ ಜೊತೆ ಅಂಡ್ ಆಪರೇಷನ್ ಅಲ್ಲಿ ಟ್ರೂ ಜೊತೆ ಅಂಡ್ ಆಪರೇಷನ್ ಆಯ್ತು, ಪಿ ಈಸ್ ಗೋಯಿಂಗ್ ಟು ಡೂ ದ ಅಂಡ್ ಆಪರೇಷನ್ ವಿತ್ ದ ಟ್ರೂ, result will be the P. Okay, similarly P or false is equal to P. And ಜೊತೆ true ಇದ್ದಾಗ ನಾವೇನ್ ರಿಸಲ್ಟ್ ಏನ್ ಕೊಡುತ್ತೆ, it is going to be the same. And true, result will be the same. Or false, again result will be the same. ಅಂಡ್ ಯೂಸ್ ಮಾಡ್ತಿದ್ದೀರಾ, ಅಂಡ್ ಜೊತೆಗೆ ಟ್ರೂ ಬರುತ್ತಾ, ಅವಾಗ ಇದ್ರದ್ದು ಟೋಟಲ್ ಇದು ಯಾವ್ದಕ್ಕೆ ಲಾಜಿಕಲಿ ಈಕ್ವಲೆಂಟ್ ಆಗುತ್ತೆ, ದಿಸ್ ವಿಲ್ ಬಿ ಲಾಜಿಕಲಿ ಈಕ್ವಲೆಂಟ್ ಟು ಪಿ ಓನ್ಲಿ. ಇದು ಲಾಜಿಕಲಿ ಪಿ ಗೆ ಈಕ್ವಲೆಂಟ್ ಆಗುತ್ತೆ. ಅದೇ ತರ ಈಗ ಇಲ್ಲಿ ಇದು ಲಾಜಿಕಲಿ ಈಕ್ವಲೆಂಟ್ ಯಾವ್ದಕ್ಕಾಗತ್ತೆ, ಆರ್ ಮತ್ತೆ ಫಾಲ್ಸ್ ಆದಾಗ, ಎನಿ ಪ್ರಪೋಸಿಷನ್ಸ್ ಅಲಾಂಗ್ ವಿತ್ ದ ಫಾರ್ ವಿತ್ ದ ಆರ್ ಆಪರೇಟರ್, ಫಾಲ್ಸ್ ಜೊತೆ ಆರ್ ಆಪರೇಟರ್ ಆಯ್ತು ಅಂದ್ರೆ ನನಗೆ ರಿಸಲ್ಟ್ ಮತ್ತೇನ್ ಕೊಡುತ್ತೆ, ಇಟ್ ಈಸ್ ಗೋಯಿಂಗ್ ಟು ಪ್ರೊವೈಡ್ ಯು ದ ರಿಸಲ್ಟ್ ಪಿ ಓನ್ಲಿ. ಇಟ್ಸ್ ಲೈಕ್ ಐಡೆಂಟಿಟಿ ಲಾ ಅಂದ್ರೆ ನನಗೆ ಅದೇ ರಿಸಲ್ಟ್ ನ ಕೊಡುತ್ತೆ. 1 into 1, 10 into 1 ಐಡೆಂಟಿಟಿ, 10 into 1 10, 11 into 1 11, ಈ ತರ ಹೆಂಗ್ ಕೊಡುತ್ತೋ ಇದು ನನಗೆ ಏನು ರಿಸಲ್ಟ್ ಚೇಂಜ್ ಮಾಡ್ತಿಲ್ಲ, ಇದನ್ನೇ ಇಲ್ಲಿ ಕೊಡುತ್ತೆ. ಅವಾಗ ಇದನ್ನ ನಾವ್ ಏನಂತ ಕರಿತೀವಿ, ಕಾಲ್ ಇಟ್ ಆಸ್ ಐಡೆಂಟಿಟಿ ಅಂತ ಕರಿತೀವಿ, ಐಡೆಂಟಿಟಿ ಆಪರೇಟರ್ ಅಥವಾ ಐಡೆಂಟಿಟಿ ಅಂತ ಕರಿತೀವಿ. ಈ ತರ ನನಗೆ ಇಲ್ಲಿರೋ ರಿಸಲ್ಟ್ ಇಲ್ಲಿ ಬರ್ಬೇಕು ಅಂದ್ರೆ ಇಲ್ಲಿ ಯಾವ ಆಪರೇಷನ್ ಮಾಡಿ ಇಲ್ಲಿ ಟ್ರೂ ಫಾಲ್ಸ್ ಇದ್ದಾಗ ನನಗೆ ಸೇಮ್ ಬರುತ್ತೆ ಅನ್ನೋದೇ ಐಡೆಂಟಿಟಿ ಲಾ ಹೇಳುತ್ತೆ. ಐಡೆಂಟಿಟಿ ಲಾ ಪ್ರಕಾರ ಎನಿ ಪ್ರಪೋಸಿಷನ್ ವಿತ್ ಅಂಡ್ ಆಪರೇಷನ್ ಅಲಾಂಗ್ ವಿತ್ ದ ಟ್ರೂ ಕಂಡೀಷನ್, ಟ್ರೂ ಕಂಡೀಷನ್ ಜೊತೆ ಆಯ್ತು ಅಂದ್ರೆ ಇದೇನ್ ಕೊಡುತ್ತೆ, ದಿಸ್ ವಿಲ್ ಬಿ ಈಕ್ವಲೆಂಟ್ ಟು ಪಿ ಓನ್ಲಿ. ಅದೇ ತರ any proposition P or operated with false, this will be logically equivalent to P only. ಈ ತರ ಆಗ್ತಾ ಬರುತ್ತೆ. ಓಕೆ, ಈ ತರ ಆಗೋದನ್ನ ನಾವು ಐಡೆಂಟಿಟಿ ಲಾ ಅಂತ ಕರಿತೀವಿ. ಐಡೆಂಟಿಟಿ ಲಾ ಪ್ರಕಾರ ಎನಿ ಪ್ರಪೋಸಿಷನ್ ಅಂಡ್ ವಿತ್ ಟ್ರೂ, ರಿಸಲ್ಟ್ ವಿಲ್ ಬಿ ದ ಸೇಮ್ ಪ್ರಪೋಸಿಷನ್. ಎನಿ ಪ್ರಪೋಸಿಷನ್ ಆರ್ ವಿತ್ ಫಾಲ್ಸ್ ವಿಲ್ ಬಿ ರಿಸಲ್ಟ್ ವಿತ್ ದ ಗಿವನ್ ಪ್ರಪೋಸಿಷನ್ ಓನ್ಲಿ. ಇದು ನಮಗೆ ಐಡೆಂಟಿಟಿ ಲಾ ಹೇಳ್ತಾ ಬರುತ್ತೆ. ಸಿಮಿಲರ್ಲಿ ವಿ ಹ್ಯಾವ್, ಅದು ಐಡೆಂಟಿಟಿ ಲಾ ಆಯ್ತು. ಇದೇ ತರ ನಮಗೆ ಏನಿದೆ, ಡಾಮಿನೇಷನ್ ಲಾ ಅಂತ ಒಂದು, ವಿಚ್ ಈಸ್ ಗೋಯಿಂಗ್ ಟು ಡಾಮಿನೇಟ್, ಡಾಮಿನೇಷನ್ ಲಾ. ಸೊ ಡಾಮಿನೇಷನ್ ಲಾ ಏನ್ ಹೇಳುತ್ತೆ, ಇದ್ರದ್ದು ಉಲ್ಟಾ ಬರುತ್ತೆ. ಇದ್ರದ್ದು ಉಲ್ಟಾ ನೋಡ್ಕೊಳ್ಳೋಣ. ಇದ್ರದ್ದು ಉಲ್ಟಾ ಏನಾಗುತ್ತೆ, ಪಿ ಆರ್ ವಿತ್ ಟ್ರೂ, ಡಾಮಿನೇಷನ್ ಏನ್ ಹೇಳುತ್ತೆ, ಪಿ ಆರ್ ವಿತ್ ಟ್ರೂ, ಇದ್ರದ್ದು ಉಲ್ಟಾ ಪಿ ಅಂಡ್ ಟ್ರೂ ಇದ್ದಾಗ ಪಿ ಬರುತ್ತೆ. ಪಿ ಆರ್ ಟ್ರೂ ಮಾಡಿದ್ರೆ ರಿಸಲ್ಟ್ ವಿಲ್ ಬಿ ಟ್ರೂ. ಹಿಯರ್ ದಿಸ್ ಟ್ರೂ ಆರ್ ಫಾಲ್ಸ್ ಆಪರೇಟರ್ ಇಸ್ ಗೋಯಿಂಗ್ ಟು ಬಿ ಡಾಮಿನೇಟ್. ಇದು ಏನಾಗುತ್ತೆ, ಈ ಪ್ರಪೋಸಿಷನ್ ಟ್ರೂ ಆರ್ ಫಾಲ್ಸ್ ಏನಿರುತ್ತೋ ಟ್ರೂ ಆರ್ ಫಾಲ್ಸ್ ಡಾಮಿನೇಟ್ ಮಾಡ್ತಾ ಹೋಗುತ್ತೆ. ಈಗ ಅದೇ ತರ ಎನಿ ಪ್ರಪೋಸಿಷನ್ ಅಂಡ್ ವಿತ್ ಫಾಲ್ಸ್ ಇಸ್ ಈಕ್ವಲ್ ಟು ಫಾಲ್ಸ್. ಹಿಯರ್ ದೀಸ್ true and false are going to dominate based on what operator you are going to use in front of the proposition. ಈ ಒಂದು ಪ್ರಪೋಸಿಷನ್ ಜೊತೆಗೆ ಆರ್ ಆಪರೇಟರ್ ಯೂಸ್ ಮಾಡಿದ್ರೆ ರಿಸಲ್ಟ್ ನಿಮಗೆ ಏನ್ ಕೊಡುತ್ತೆ, ರಿಸಲ್ಟ್ ವಿಲ್ ಬಿ ದ ಟ್ರೂ ಓನ್ಲಿ, ಆರ್ ಎಲ್ಸ್ ದ ರಿಸಲ್ಟ್ ವಿಲ್ ಬಿ ದ ಫಾಲ್ಸ್ ಓನ್ಲಿ. ಜಸ್ಟ್ ಅ ಸೆಕೆಂಡ್.
Okay. This is what domination law we are going to discuss. So domination law ದಲ್ಲಿ ಏನಾಗ್ತಾ ಹೋಗುತ್ತೆ, as we say in the identity law, ಅದೇ ತರನೇ ಐಡೆಂಟಿಟಿ ಲಾ ತರನೇ ಬರ್ತಾ ಹೋಗುತ್ತೆ. ಬಟ್ ಐಡೆಂಟಿಟಿ ಲಾದಲ್ಲಿ ನನಗೆ ಎನಿ ಪ್ರಪೋಸಿಷನ್ ಅಂಡ್ ವಿತ್ ಟ್ರೂ ಆಯ್ತು ಅಂದ್ರೆ ಪ್ರಪೋಸಿಷನ್ ಬರ್ತಾ ಇತ್ತು. ಅವಾಗ ಟ್ರೂ ಅಂಡ್ ಫಾಲ್ಸ್ ಯಾವ ತರ ಆಕ್ಟ್ ಆಗ್ತಾ ಇತ್ತು ಅಂದ್ರೆ ಐಡೆಂಟಿಟಿ ವ್ಯಾಲ್ಯೂ ಒನ್ ವ್ಯಾಲ್ಯೂ ತರ ಆಕ್ಟ್ ಆಗ್ತಾ ಇತ್ತು. ಇಲ್ಲಿ ಅದ್ರ ಆಪೋಸಿಟ್ ತರ ಆಗುತ್ತೆ. ಇಲ್ಲಿ ಡಾಮಿನೇಟ್ ಮಾಡ್ತಾ ಹೋಗುತ್ತೆ. ಟ್ರೂ ಅಂಡ್ ಫಾಲ್ಸ್ ವ್ಯಾಲ್ಯೂ ಡಾಮಿನೇಟ್ ಮಾಡ್ತಾ ಹೋಗುತ್ತೆ. ಯಾವಾಗ ಪ್ರಪೋಸಿಷನ್ ಜೊತೆ ಆರ್ ಆಪರೇಟರ್ ನ ಯೂಸ್ ಮಾಡಿಕೊಂಡು ಟ್ರೂ ಇತ್ತು ಅಂದ್ರೆ ಅವಾಗ ನನಗೆ ರಿಸಲ್ಟ್ ಏನಾಗುತ್ತೆ, ದ ರಿಸಲ್ಟ್ ವಿಲ್ ಬಿ ಟ್ರೂ. ಅದೇ ತರ ಎನಿ ಪ್ರಪೋಸಿಷನ್ ವಿತ್ ಫಾಲ್ಸ್ ಆಪರೇಟೆಡ್ ವಿತ್ ಅಂಡ್ ಆಪರೇಟರ್ ಬಂತು ಅಂದ್ರೆ ರಿಸಲ್ಟ್ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಸೊ ರಿಸಲ್ಟ್ ಟ್ರೂ ಆಗುತ್ತೆ, ರಿಸಲ್ಟ್ ಫಾಲ್ಸ್ ಆಗುತ್ತೆ ಅಂದ್ರೆ ಇದ್ರ ಅರ್ಥ ಇದು ಟಾಟಾಲಜಿ ಆಗುತ್ತೆ, ಇದು ಕಾಂಟ್ರಾಡಿಕ್ಷನ್ ಆಗುತ್ತೆ ಅಂತ. ಸೊ ಟಾಟಾಲಜಿ ಆಗುತ್ತೆ, ಇದು ಕಾಂಟ್ರಾಡಿಕ್ಷನ್ ಆಗುತ್ತೆ. ಸೊ ಇದು ಡಾಮಿನೇಷನ್ ಲಾ ಆಗುತ್ತೆ. ಇಲ್ಲಿ ಟ್ರೂ ಆರ್ ಫಾಲ್ಸ್ ಡಾಮಿನೇಟ್ ಮಾಡುತ್ತೆ. ಇಲ್ಲಿ ಪ್ರಪೋಸಿಷನ್ ಯಾವ್ದಿರುತ್ತೋ ಅದೇ ಔಟ್ಪುಟ್ ಆಗಿ ಬರ್ತಾ ಹೋಗುತ್ತೆ ಬೇಸ್ಡ್ ಆನ್ ದ ಟ್ರೂ ಅಂಡ್ ಫಾಲ್ಸ್. ಈ ಟ್ರೂ ಅಂಡ್ ಫಾಲ್ಸ್ ಐಡೆಂಟಿಟಿ ತರ ವರ್ಕ್ ಆಗುತ್ತೆ. ಸೊ ಐಡೆಂಟಿಟಿ ತರ ವರ್ಕ್ ಆಗುತ್ತೆ ಅಂದ್ರೆ ಒನ್ ವ್ಯಾಲ್ಯೂ ತರ. ಸೊ ಪಿ ಅಂಡ್ ಟಿ ಇತ್ತು ಅಂದ್ರೆ ಪಿನೇ ಬರುತ್ತೆ, ಪಿ ಆರ್ ಫಾಲ್ಸ್ ಇತ್ತು ಅಂದ್ರೆ ಪಿನೇ ಬರುತ್ತೆ. ಬಟ್ ಇಲ್ಲಿ ಟ್ರೂ ಅಂಡ್ ಫಾಲ್ಸ್ ಡಾಮಿನೇಟ್ ಮಾಡ್ತಾ ಹೋಗುತ್ತೆ. ಯಾವಾಗ ಸೈನ್ ಚೇಂಜ್ ಆಯ್ತು ಅಂದ್ರೆ ಅದು ಟ್ರೂ ಆರ್ ಫಾಲ್ಸ್ ಡಾಮಿನೇಟ್ ಮಾಡ್ತಾ ಹೋಗುತ್ತೆ. ಸೊ ವಿ ಕಾಲ್ ದಿಸ್ ಆಸ್ ಡಾಮಿನೇಷನ್ ಲಾ. ಸೊ ಇಲ್ಲಿ ಐದರ್ ಅದು ಟಾಟಾಲಜಿ ಆಗುತ್ತೆ, ಇಲ್ಲ ಅಂದ್ರೆ ಅದು ಕಾಂಟ್ರಾಡಿಕ್ಷನ್ ಆಗುತ್ತೆ. ಸೊ ಈ ತರ ಇಲ್ಲಿ ಬರ್ತಾ ಹೋಗುತ್ತೆ. ಸೊ ದಿಸ್ ಇಸ್ ವಾಟ್ ಅಬೌಟ್ ಡಾಮಿನೇಷನ್ ಲಾ. ಸೊ ಡಾಮಿನೇಷನ್ ಲಾದಲ್ಲಿ ಇದನ್ನ ನಾವು ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಬರೋದು ಐಡಂಪೊಟೆಂಟ್ ಲಾ. ನೆಕ್ಸ್ಟ್ ಇಸ್ ಐಡೆಂಪೊಟೆಂಟ್ ಲಾ. ಇವೆಲ್ಲ ಲಾಸ್ ಇಂಪಾರ್ಟೆಂಟ್ ಯಾಕೆಂದ್ರೆ ಈ ಲಾಸ್ ಇಟ್ಕೊಂಡೆ ನಾವ್ ಏನ್ ಮಾಡ್ತಾ ಹೋಗ್ತೀವಿ, ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಹೋಗ್ತೀವಿ. ಸೊ ಅದರಿಂದ ಐಡೆಂಪೊಟೆಂಟ್ ಲಾ ಏನ್ ಹೇಳ್ತಾ ಹೋಗುತ್ತೆ, ವೆನ್ ಇಟ್ ಈಸ್ ಗೋಯಿಂಗ್ ಟು ಆಪರೇಟೆಡ್, ಪಿ ಈಸ್ ಆಪರೇಟೆಡ್ ಆರ್ ಆಪರೇಟೆಡ್ ವಿತ್ ಅ ಪಿ ಓನ್ಲಿ ದಟ್ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ಪಿ. Okay, then P is or and operated with a P. Again, this results with P only. ಅದೇ ಪ್ರಪೋಸಿಷನ್ ಅನ್ನ ನೀವು ಆರ್ ಆಪರೇಟರ್ ಮಾಡಿ ಅದೇ ಪ್ರಪೋಸಿಷನ್ ಜೊತೆನೆ ಕಾಂಪ್ಯೂಟ್ ಮಾಡಿದ್ರೆ ಅದೇನಾಗುತ್ತೆ, ಇಟ್ ಈಸ್ ಗೋಯಿಂಗ್ ಟು ಗಿವ್ ದ ಸೇಮ್ ರಿಸಲ್ಟ್. ಏನು ಡಿಫ್ರೆನ್ಸ್ ಆಗಲ್ಲ. ಅದೇ ಪ್ರಪೋಸಿಷನ್ ಎರಡು ಸೇಮ್ ಪ್ರಪೋಸಿಷನ್ ಮಧ್ಯೆ ಆರ್ ಆಪರೇಷನ್ ಇದ್ರೆ ಏನೂ ಡಿಫ್ರೆನ್ಸ್ ಬರೋದಿಲ್ಲ. ಎರಡು ಸೇಮ್ ಪ್ರಪೋಸಿಷನ್ ಮಧ್ಯೆ ಅಂಡ್ ಆಪರೇಷನ್ ಇದ್ರೆ ಅವಾಗೂ ಕೂಡ ನಮ್ಗೆ ಏನು ಡಿಫ್ರೆನ್ಸ್ ಬರೋದಿಲ್ಲ. ವಿ ಸಿ ದ ರಿಸಲ್ಟ್ ಆಸ್ ಸೇಮ್. ಎಲ್ಲೆಲ್ಲಿ ನಮಗೆ ಪಿ ಅಂಡ್ ಪಿ ಅಂತ ಬಂತೋ ನಾವು ಅದನ್ನೇನಂತ ಬರ್ಕೋಬಹುದು, ವಿ ಕ್ಯಾನ್ ರೈಟ್ ಇಟ್ ಆಸ್ ಪಿ. ಎಲ್ಲಿ ಪಿ ಆರ್ ಪಿ ಬರುತ್ತೋ ನಾವು ಅದನ್ನೇನಂತ ಬರ್ಕೋಬಹುದು, ಐ ಕ್ಯಾನ್ ರೈಟ್ ಇಟ್ ಆಸ್ ಪಿ ಓನ್ಲಿ. ಸೊ ಈ ತರ ಇದ್ದಾಗ ನಾವು ಈ ಲಾನ ನಾವ್ ಏನಂತ ಕರಿತಾ ಹೋಗ್ತೀವಿ, ವಿ ಕಾಲ್ ದಿಸ್ ಆಸ್ ಐಡಂಪೊಟೆಂಟ್ ಲಾ. ಐಡಂಪೊಟೆಂಟ್ ಲಾ ಅಂತ ಬರ್ತಾ ಹೋಗುತ್ತೆ. ಪಿ ಆರ್ ಪಿ ಇಸ್ ಪಿ, ಪಿ ಅಂಡ್ ಪಿ ಇಸ್ ಪಿ. ದಿಸ್ ಈಸ್ ವಾಟ್ ಐಡಂಪೊಟೆಂಟ್ ಲಾ. ನೆಕ್ಸ್ಟ್ ಬರುವಂತದ್ದು ಡಬಲ್ ನೆಗೇಷನ್. ಸೊ ಡಬಲ್ ನೆಗೇಷನ್ ಇಸ್ ವೆರಿ ಈಸಿ. ಡಬಲ್ ನೆಗೇಷನ್. ಸೊ ಡಬಲ್ ನೆಗೇಷನ್ ಅಲ್ಲಿ ಏನ್ ಹೇಳ್ತಾ ಹೋಗುತ್ತೆ, ಇಫ್ ಎನಿ ಪ್ರಪೋಸಿಷನ್ ಈಸ್ ಡಬಲ್ ನೆಗೇಟೆಡ್, ದಿಸ್ ವಿಲ್ ಬಿ ಈಕ್ವಲ್ ಟು ದ ಸೇಮ್ ಪ್ರಪೋಸಿಷನ್. ಒಂದು ಪ್ರಪೋಸಿಷನ್ ಅನ್ನ ಡಬಲ್ ನೆಗೇಟ್ ಮಾಡಿದ್ರೆ ಐ ಕ್ಯಾನ್ ಆಲ್ಸೋ ರೈಟ್ ಇಟ್ ಆಸ್ ನೆಗೇಷನ್ ಲೈಕ್ ದಿಸ್. ಎರಡು ಸೇಮ್ ಪ್ರಪೋಸಿಷನ್ ನ ಡಬಲ್ ನೆಗೇಷನ್ ಮಾಡಿದ್ರೆ, ಎರಡು ಸರಿ ಒಂದೇ ಪ್ರಪೋಸಿಷನ್ ಮೇಲೆ ನೆಗೇಷನ್ ನ ಅಪ್ಲೈ ಮಾಡಿದ್ರೆ ನನಗೆ ಪ್ರಪೋಸಿಷನ್ ಅಲ್ಲಿ ಏನೂ ಚೇಂಜ್ ಆಗೋದಿಲ್ಲ. ಐ ಕ್ಯಾನ್ ಅಪ್ಲೈ ದ ಪ್ರಪೋಸಿಷನ್ double negation on the proposition so that there will be no changes on the proposition. Proposition ಮೇಲೆ ಅದೇನೂ ಚೇಂಜಸ್ ಮಾಡಲ್ಲ ಯಾವಾಗ ಡಬಲ್ ನೆಗೇಷನ್ ಹಾಕೊಂಡಾಗ. ಯಾಕೆಂದ್ರೆ both the negations are going to be get cancelled. ಎರಡು ಡಬಲ್ ನೆಗೇಷನ್ ಆಗಿರೋದ್ರಿಂದ ಎರಡು ನೆಗೇಷನ್ ಹೋಗ್ಬಿಟ್ಟು ಒರಿಜಿನಲ್ ಪ್ರಪೋಸಿಷನ್ ಏನಿತ್ತೋ ಒರಿಜಿನಲ್ ಪ್ರಪೋಸಿಷನ್ ಹಾಗೆ ಉಳ್ಕೊಳ್ಳುತ್ತೆ. ಓಕೆ, ದಟ್ ಈಸ್ ವಾಟ್ ಡಬಲ್ ನೆಗೇಷನ್. ದೆನ್ ಕಾಮ್ಯುಟೇಟಿವ್ ಲಾ. ಕಾಮ್ಯುಟೇಟಿವ್ ಲಾ ಏನ್ ಹೇಳ್ತಾ ಹೋಗುತ್ತೆ, ಆಸ್ ದ ನೇಮ್ ಇಂಡಿಕೇಟ್ಸ್, ಕಾಮ್ಯುಟೇಟಿವ್ ಲಾ. ಸೊ ಕಾಮ್ಯುಟೇಟಿವ್ ಲಾ ನಲ್ಲಿ ಏನ್ ಹೇಳ್ತಾ ಹೋಗುತ್ತೆ, ಪಿ ಆರ್ ಕ್ಯೂ
is logically equivalent to Q or P. ನಾನು ಪಿ ಆರ್ ಕ್ಯೂ ಅಂತನಾದ್ರೂ ಬರ್ಕೋಬಹುದು ಅಥವಾ ಕ್ಯೂ ಆರ್ ಪಿ ಅಂತನಾದ್ರೂ ಬರ್ಕೋಬಹುದು. ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ಐ ಕ್ಯಾನ್ ರೈಟ್ ಇಟ್ ಇನ್ ಎನಿ ವೇ. ಐ ಕ್ಯಾನ್ ರೈಟ್ ಇಟ್ ಐದರ್ ಇನ್ ದ ಪಿ ಆರ್ ಕ್ಯೂ ಆರ್ ಎಲ್ಸ್ ಐ ಕ್ಯಾನ್ ರೈಟ್ ಇಟ್ ಆಸ್ ಕ್ಯೂ ಆರ್ ಪಿ. ಈ ತರ ಆದ್ರೂ ಬರ್ಕೋಬಹುದು. ಸಿಮಿಲರ್ಲಿ ಐ ಕ್ಯಾನ್ ರೈಟ್ ಇಟ್ ಇಸ್ ದ ಆಂಡ್ ಆಪರೇಷನ್. ಪಿ ಅಂಡ್ ಕ್ಯೂ ಈಸ್ ಲಾಜಿಕಲಿ ಈಕ್ವಲೆಂಟ್ ಟು ಕ್ಯೂ ಅಂಡ್ ಪಿ. ಈ ತರನು ಬರ್ಕೋಬಹುದು. ನಾನು ಯಾವ ತರ ಬೇಕಿದ್ರು ಆ ತರ ನಾನು ಏನೇನ್ ಮಾಡ್ಬೋದು ಇಲ್ಲಿ ಬರ್ಕೊಳ್ತಾ ಹೋಗ್ಬೋದು. ಸೊ ದಿಸ್ ಇಸ್ ವಾಟ್ ದ ಕಾಮ್ಯುಟೇಟಿವ್ ಲಾ. ಕಾಮ್ಯುಟೇಟಿವ್ ಲಾ ನಲ್ಲಿ ಈ ತರ ಬರ್ತಾ ಹೋಗುತ್ತೆ. ಓಕೆ, ಸೊ ದೀಸ್ ಆರ್ ದ ಲಾಸ್: ಐಡೆಂಟಿಟಿ ಲಾ, ಡಾಮಿನೇಷನ್ ಲಾ, ಐಡೆಂಪೊಟೆಂಟ್ ಲಾ, ಡಬಲ್ ನೆಗೇಷನ್ ಲಾ ಅಂಡ್ ಕಾಮ್ಯುಟೇಟಿವ್ ಲಾ. ಓಕೆ, ಸೊ ಇಷ್ಟು ನಾವು ಒಂದ್ ಸೆಟ್ ಆಗಿ ನೋಡ್ತಾ ಹೋಗ್ತೀವಿ. ಇನ್ನ ಫರ್ದರ್ ಇದೆ ಮತ್ತೊಂದು ಸೆಟ್. ಸೊ ದೀಸ್ ಆರ್ ದ ಲಾಸ್ ಅಗೇನ್ ವಿ ಆರ್ ಗೋಯಿಂಗ್ ಟು ಸಿ ವೈಲ್ ಡೂಯಿಂಗ್ ದ ಪ್ರಾಬ್ಲಮ್. ಇಷ್ಟು ಲಾಸ್ ಜೊತೆಗೆ ಅಗೇನ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ಸಮ್ ಮೋರ್ ಲಾಸ್ which you need to remember to do all the logic part problems, because rules of inference ಅವೆಲ್ಲ ಮಾಡ್ಬೇಕು ಅಂದ್ರೆ ಇದೆಲ್ಲ ನಮಗೆ ಬೇಸಿಕ್ಸ್ ಆಗಿ ಯೂಸ್ ಮಾಡ್ಕೊಂಡೇ ಮಾಡ್ಕೋತೀವಿ. ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ಅಸೋಸಿಯೇಟಿವ್ ಲಾ. ಎಷ್ಟನೇದಿದು? ಐ ಥಿಂಕ್ 7th. ಸೊ ಅಸೋಸಿಯೇಟಿವ್ ಲಾ, associative law ಏನ್ ಹೇಳ್ತಾ ಹೋಗುತ್ತೆ? It is going to deal about the association which is going to build between the compound proposition. For example, PRQ or and ಬರುತ್ತೆ and or is equal to P or P and R or P and P or Q or P and Q. Okay. Q and R. So ಇಲ್ಲಿ ನಾವು ನೋಡ್ತಾ ಬಂದ್ರೆ, sorry, it is association law, right? So in the association law, the brackets are going to be changed. So if these two are going to have the brackets, then those two brackets can be replaced with these two. This is what associative law says. ಇವೆರಡು ಮುಂಚೆ ಅಸೋಸಿಯೇಟ್ ಆಗಿರುತ್ತೆ ಅಂದ್ರೆ ಇವೆರಡು ಒಟ್ಟಿಗಿರುತ್ತೆ. ಸೊ ಇವೆರಡರ ಮಧ್ಯೆ ನಮಗೆ ಬ್ರಾಕೆಟ್ ಇರೋದನ್ನ ನಾನು ಏನ್ ಮಾಡ್ಬೋದು? ಐ ಕ್ಯಾನ್ ಚೇಂಜ್ ದ ಬ್ರಾಕೆಟ್ ಲೈಕ್ ದಿಸ್. ಐ ಕ್ಯಾನ್ ಚೇಂಜ್ ದ ಬ್ರಾಕೆಟ್ ಟು ದೀಸ್ ಟು. ಸೊ ಪಿ ಆರ್ ಕ್ಯೂ ಅಂಡ್ ಆರ್ ಇರೋದನ್ನ ಪಿ ಆರ್ ಕ್ಯೂ ಅಂಡ್ ಆರ್ ಈ ತರ ನಾನು ಬರ್ಕೋಬಹುದು. ಸೊ ಈ ತರ ಬರ್ಕೊಂಡ್ರೆ ವಿ ಕಾಲ್ ದಿಸ್ ಆಸ್ ಅಸೋಸಿಯೇಟಿವ್ ಲಾ. ಇದನ್ನ ನಾವು ಅಸೋಸಿಯೇಟಿವ್ ಲಾ ಅಂತ ಕರಿತಾ ಹೋಗ್ತೀವಿ. ಸಿಮಿಲರ್ಲಿ ಪಿ ಅಂಡ್ ಕ್ಯೂ ಆರ್ ಇರೋದನ್ನ ನಾನು ಹೆಂಗ್ ಬರ್ಕೋಬಹುದು? ಪಿ ಅಂಡ್ ಕ್ಯೂ ಆರ್ ಆರ್ ಈ ತರನು ಬರ್ಕೋಬಹುದು. This says about associative law. Associative law is indicating about changing of the bracket. So ಇವೆರಡರ ಮಧ್ಯೆ ಇರೋ ಬ್ರಾಕೆಟ್ ಅನ್ನ ತೆಗೆದು ನಾನು ಇವೆರಡರ ಮಧ್ಯೆ ಬ್ರಾಕೆಟ್ ಹಾಕೋಬಹುದು. ಸೊ ಈ ತರ ಬ್ರಾಕೆಟ್ ಅನ್ನ ನಾನು ಯಾವ ಕಡೆ ಬೇಕು ಆ ಕಡೆ ನಾನು ಈ ತರ ಶಿಫ್ಟ್ ಮಾಡ್ಕೋಬೇಕು ಅಂದ್ರೆ ಅಕಾರ್ಡಿಂಗ್ ಟು ದ ಅಸೋಸಿಯೇಟಿವ್ ಲಾ ವಿ ಕ್ಯಾನ್ ಚೇಂಜ್ ದ ಬ್ರಾಕೆಟ್ಸ್ ಲೈಕ್ ದಿಸ್. ಬ್ರಾಕೆಟ್ಸ್ ನಾವು ಈ ತರ ಚೇಂಜ್ ಮಾಡ್ಕೊಳ್ತಾ ಬರ್ತೀವಿ. ದೆನ್ ಕಮಿಂಗ್ ಅಬೌಟ್ ದ ಡಿಸ್ಟ್ರಿಬ್ಯೂಟಿವ್ ಲಾ. ಡಿಸ್ಟ್ರಿಬ್ಯೂಟಿವ್ ಲಾದಲ್ಲಿ ಏನ್ ಹೇಳ್ತಾ ಹೋಗ್ತೀವಿ ಅಂದ್ರೆ, ಈ ಡಿಸ್ಟ್ರಿಬ್ಯೂಟಿವ್ ಲಾ ನಲ್ಲಿ ವಿ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್. ಆಗ್ಲೇ ಏನೇನು ತೋರಿಸ್ದೆ ಅದು ಬರ್ತಾ ಹೋಗುತ್ತೆ. ಸಿ ಪಿ ಆರ್ ಕ್ಯೂ ಅಂಡ್ ಆರ್ ಈ ತರ ಇತ್ತು ಅಂದ್ರೆ ವಿ ಆರ್ ಗೋಯಿಂಗ್ ಟು ಡಿಸ್ಟ್ರಿಬ್ಯೂಟ್ ದಿಸ್ ಪಿ ಫಾರ್ ಬೋತ್ ಪಿ ಆರ್ ಆರ್. ಈ ಪಿ ನ ಈ ಕ್ಯೂ ಅಂಡ್ ಆರ್ ಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಸೊ ಯಾವ ತರ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ? ದಟ್ ಇಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ. PRQ and PRR. This is how we are going to distribute. First P na nanu Q jote multiply ಮಾಡ್ಕೋತೀನಿ. So this will become PRQ. Then this P is going to multiply with R. So then this will become PRR. ಸೊ ಅವಾಗ ಏನಾಯ್ತು, ನನಗೆ ಈ ಮಧ್ಯೆ ಯಾವ ಆಪರೇಟರ್ ಬರಬೇಕು? ಇಲ್ಲೇನು ಆ್ಯಂಡ್ ಆಪರೇಟರ್ ಇರುತ್ತೋ ಆ್ಯಂಡ್ ಆಪರೇಟರು ಇವೆರಡು ಮಧ್ಯೆ ಬರಬೇಕು. So this is how we are going to
distribute the P to the Q and R. So we call this as distributive law. ಇದನ್ನ ನಾವೇನಂತ ಕರಿತಾ ಹೋಗ್ತೀವಿ, we call this as distributive law. ಸೊ ಅದೇ ತರ ನಾವೇನ್ ಮಾಡ್ಬೋದು, P and Q R R, P and Q R R. ಸೊ ಇದನ್ನ ನಾವೇಂತ ಬರೀಬಹುದು, P and Q, P and Q R, P and R. ಈ ತರ ಡಿಸ್ಟ್ರಿಬ್ಯೂಟ್. ಸೊ ಡಿಸ್ಟ್ರಿಬ್ಯೂಟಿಂಗ್ ದ P ಅಮಾಂಗ್ Q and R. ಈ P ನ Q ಗೆ ಮತ್ತೆ R ಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಸೊ ಡಿಸ್ಟ್ರಿಬ್ಯೂಟ್ ಮಾಡ್ತಾ ನಾವು ಅದನ್ನ ಸೈನ್ ಯಾವ ತರ ಚೇಂಜ್ ಆಗ್ತಾ ಹೋಗುತ್ತೆ, ಸೈನ್ ಎಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದು ನೋಡ್ತಾ ಹೋಗ್ತೀವಿ. ಸೊ ದಿಸ್ ಇಸ್ ವಾಟ್ ಡಿಸ್ಟ್ರಿಬ್ಯೂಟಿವ್ ಲಾ. This says about associative law and the distributive law. Then De Morgan's law. Any of you are familiar with the De Morgan's law? So De Morgan's law, what the De Morgan's law says is, if you do the negation operation on the propositions like this, compound proposition mele ee tar negation apply madidre, the negation will be break like this. Okay, ಅದೇ ತರ similarly P and Q ಇದ್ರ ಮೇಲೆ ನಾನು negation apply ಮಾಡಿದ್ರೆ negation P or negation Q, negation P or negation Q. So ಈ ತರ ನಮಗೆ De Morgan's law. ಇಲ್ಲಿ De Morgan's law, as it is very easy and very familiar to remember. So if any negation is applied, break the line and change the sign. Just break the line and change the sign. ಈ ಲೈನ್ ನ ಬ್ರೇಕ್ ಮಾಡಿದ್ರೆ ನೆಗೇಷನ್ ಯಾವ್ಯಾವ್ದ್ರ ಮೇಲೆ ಹೋಗುತ್ತೆ, ಎರಡು ಪ್ರಪೋಸಿಷನ್ ಮೇಲೆ ಹೋಗುತ್ತೆ, ಲೈನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಡಿ ಮಾರ್ಗನ್ಸ್ ಲಾ ಸೇಸ್. ಡಿ ಮಾರ್ಗನ್ಸ್ ಲಾ ನಮಗೆ ಇದು ಹೇಳ್ತಾ ಹೋಗುತ್ತೆ. ಸಿಮಿಲರ್ಲಿ ಅಬ್ಸಾರ್ಪ್ಷನ್ ಲಾ, ಇದೆರಡು ಲಾಸ್ಟ್ ಆದಷ್ಟು ಮರ್ತ ಹೋಗ್ತಾ ಇರುತ್ತೆ ಅವಾಗ, ಅಬ್ಸಾರ್ಪ್ಷನ್ ಲಾ ಮತ್ತೆ ನೆಗೇಷನ್ ಲಾ. ಬಟ್ ಇದನ್ನ ತುಂಬಾ ಯೂಸ್ ಮಾಡ್ತಾ ಹೋಗ್ತೀವಿ, ಸೊ ನೆನ್ಪಿಟ್ಕೊಳ್ಳಿ ಅಬ್ಸಾರ್ಪ್ಷನ್ ಲಾ. ಸೊ ಅಬ್ಸಾರ್ಪ್ಷನ್ ಲಾ ಏನ್ ಹೇಳ್ತಾ ಹೋಗುತ್ತೆ, ಅಕಾರ್ಡಿಂಗ್ ಟು ದ ಅಬ್ಸಾರ್ಪ್ಷನ್ ಲಾ, P and operator ಜೊತೆ P and Q ಇತ್ತು ಅಂದ್ರೆ this is logically equivalent to P only. ಲಾಜಿಕಲ್ ಈಕ್ವಲೆಂಟ್ ಬರಿಬೇಕಾದ್ರೆ 3 ಈಕ್ವಲ್ಸ್ ಬರಿತಾ ಹೋಗಿ. ಓಕೆ, ನಾನು ಪದೇ ಪದೇ ಬರಿಬೇಕು ಅಂತ ಎರಡೇ ಈಕ್ವಲ್ ಬರಿತಾ ಇದ್ದೀನಿ. ಸೊ ಲಾಜಿಕಲ್ ಈಕ್ವಲೆಂಟ್ ಟು P and Q ಈ ತರ ಪ್ರಪೋಸಿಷನ್ ಇತ್ತು ಅಂದ್ರೆ this whole thing is equivalent to P only. Similarly, P and P or Q, this is whole equal to, sorry, P only, not Q. It is whole equivalent to P only. So ಈ ತರ ಬರ್ತಾರೆ. ಅಬ್ಸಾರ್ಪ್ಷನ್ ಲಾ ನಲ್ಲಿ P and Q ನಾರು ಇರಲಿ, or P or Q ನಾದ್ರು ಇರಲಿ, in both the conditions it is going to be give the result as P only. ಅಬ್ಸಾರ್ಪ್ಷನ್ ಲಾ ಇದನ್ನ ಹೇಳ್ತಾ ಬರುತ್ತೆ. ಇದು ತುಂಬಾ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತಿರ್ತೀವಿ. ಈ ಲಾಸ್ ಎಲ್ಲ ಏನಿಲ್ಲ, ಓನ್ಲಿ ಥಿಂಗ್ ಇಸ್ ವಿ ನೀಡ್ ಟು ರಿಮೆಂಬರ್ ದ ಲಾಸ್. ಬೇರೆ ನೋ ಆಲ್ಟರ್ನೇಟಿವ್ ಇಸ್ ದೇರ್ ಟು ಫಾರ್ ದೇರ್ ಲಾಸ್ ನ ಇಂಪ್ಲಿಮೆಂಟೇಷನ್ ಗೆ ಬೇರೆ ಯಾವ್ದೋ ಆಲ್ಟರ್ನೇಟಿವ್ ಇಲ್ಲ, ನಾವು ನೆನ್ಪಿಟ್ಕೊಂಡ್ಲೇಬೇಕು. ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಈ ಲಾಸ್ ನೆಲ್ಲ ಬರ್ತಾ ಹೋಗುತ್ತೆ, ಈ ಲಾಸ್ ನ ಇಟ್ಕೊಂಡೆ ನಾವ್ ಏನ್ ಮಾಡ್ಬೇಕಾಗತ್ತೆ, ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಸಿಮಿಲರ್ಲಿ ನೆಗೇಷನ್ ಲಾ, ದಿಸ್ ಇಸ್ ದ ಲಾಸ್ಟ್ ಒನ್, ನೆಗೇಷನ್ ಲಾ. ಸೊ ನೆಗೇಷನ್ ಲಾ ಏನ್ ಹೇಳ್ತಾ ಹೋಗುತ್ತೆ, P or negation P is logically equivalent to true. P or negation P ಮಾಡ್ಕೊಂಡ್ರೆ ಅದೇನಾಗುತ್ತೆ, ಲಾಜಿಕಲಿ ಈಕ್ವಲೆಂಟ್ ಟು ಟ್ರೂ ಆಗುತ್ತೆ. ಸಿಮಿಲರ್ಲಿ P and negation with P and negation and with negation P ಆದ್ರೆ that will be equivalent to, logically equivalent to false. P or ನೆಗೇಷನ್ P ನೆನ್ಪಿಟ್ಕೋಬೇಕು, P or ನೆಗೇಷನ್ P ಇತ್ತು ಅಂದ್ರೆ ಅದು ಟ್ರೂ ಆಗುತ್ತೆ, P and ನೆಗೇಷನ್ P ಇತ್ತು ಅಂದ್ರೆ ಅದು ಫಾಲ್ಸ್ ಆಗಿರುತ್ತೆ. ಸೊ ಇದು ನಮಗೆ ನೆಗೇಷನ್. ಎರಡು ನೆಗೇಷನ್, ಸೇಮ್ ಪ್ರಪೋಸಿಷನ್ ವಿತ್ ನೆಗೇಷನ್ ಅಂಡ್ ಆಪರೇಷನ್ ಇತ್ತು ಅಂದ್ರೆ P and ನೆಗೇಷನ್ P, ಇದು ಈಸಿ ನೆನ್ಪಿಟ್ಕೊಳ್ಳೋದಕ್ಕೆ. ಲೈಕ್ ಟ್ರೂ ಅಂಡ್ ಫಾಲ್ಸ್,
ಈಗ ಫಾರ್ ಎಕ್ಸಾಂಪಲ್ ಪಿ ಟ್ರೂ ಇದೆ ಅಂತ ಅನ್ಕೊಳ್ಳಿ, ಪಿ ನೆಗೇಷನ್ ಏನಾಗಿರುತ್ತೆ, ಫಾಲ್ಸ್ ಆಗಿರುತ್ತೆ. ಅಲ್ಲಿಗೆ ಟ್ರೂ ಅಂಡ್ ಫಾಲ್ಸ್ ನಮಗೆ ಟ್ರೂ ಟೇಬಲ್ ಅಲ್ಲಿ ಅಂಡ್ ಆಪರೇಟರ್ ಅಲ್ಲಿ ಟ್ರೂ ಅಂಡ್ ಫಾಲ್ಸ್ ಏನಾಗುತ್ತೆ, ಫಾಲ್ಸೇ ಆಗುತ್ತೆ, ರಿಸಲ್ಟ್ ಈಸ್ ಫಾಲ್ಸ್. ಸಿಮಿಲರ್ಲಿ ಪಿ ಈಗ ಟ್ರೂ ಇದೆ ಅಂತ ಅನ್ಕೊಳ್ಳಿ, ಇದು ನೆಗೇಷನ್ ಪಿ ಫಾಲ್ಸ್ ಆಗುತ್ತೆ. ಮಧ್ಯ ಏನಿದೆ, ಆರ್ ಆಪರೇಟರ್ ಇದೆ. ಆರ್ ಆಪರೇಟರ್ ಪ್ರಕಾರ ಯಾವ್ದಾದ್ರು ಒಂದು ಟ್ರೂ ಆಗಿದ್ರು ಸಾಕು, ನನಗೆ ರಿಸಲ್ಟ್ ಏನಾಗುತ್ತೆ, ಟ್ರೂ ಆಗುತ್ತೆ. ಸೊ ದಿಸ್ ಹೋಲ್ಡ್ಸ್ ನೆಗೇಷನ್ ಲಾ. ನೆಗೇಷನ್ ಲಾ ಹೆಂಗೆ ಪ್ರೂವ್ ಮಾಡೋದು ಅಥವಾ ನೆಗೇಷನ್ ಲಾ ಹೆಂಗ್ ನೆನ್ಪಿಟ್ಕೊಳ್ಳೋದು ಅಂದ್ರೆ, ನೆಗೇಷನ್ ಅಲ್ಲೇ ಇರುತ್ತೆ. ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಸೇಮ್ ವ್ಯಾಲ್ಯೂ. ಲೈಕ್ ಪಿ ನೆಗೇಷನ್ ಪಿ ಅಂತ ಸೇಮ್ ವ್ಯಾಲ್ಯೂನ ಡೀಲ್ ಮಾಡ್ಬೇಕಾದ್ರೆ, ಸೊ ಇದ್ರ ಮಧ್ಯೆ ಆಂಡ್ ಬಂದ್ರೆ ಏನಾಗುತ್ತೆ, ಫಾಲ್ಸ್ ಆಗುತ್ತೆ. ಇವೆರಡರ ಮಧ್ಯೆ ಆರ್ ಬಂದ್ರೆ ಏನಾಗುತ್ತೆ, ಟ್ರೂ ಆಗುತ್ತೆ. ಯಾಕೆಂದ್ರೆ ಇದು ಟ್ರೂ ಫಾಲ್ಸ್ ಆದ್ರೆ ಆಂಡ್ ಅಲ್ಲಿ ಫಾಲ್ಸ್ ಆಗೋದು, ಇದರಲ್ಲಿ ಟ್ರೂ ಫಾಲ್ಸ್ ಆದ್ರೆ ರಿಸಲ್ಟ್ ಆರ್ ಅಲ್ಲಿ ಟ್ರೂನೇ ಆಗುತ್ತೆ. ಸೊ ಈ ತರ ನಮಗೆ ಬೇರೆ ಬೇರೆ ಲಾಜಿಕಲ್ ಈಕ್ವಲೆನ್ಸ್ ಅಲ್ಲಿ ಬೇರೆ ಬೇರೆ ಲಾಸ್ ಮೇಲೆ ಇಷ್ಟೊಂದು ಲಾಸ್ ಬರ್ತಾ ಹೋಗುತ್ತೆ. ಈ ಲಾಸ್ ನ ನೆನ್ಪಿಟ್ಕೊಂಡು ಇದ್ರ ಮೇಲೆ ನಾವೇನ್ ಮಾಡ್ತಾ ಹೋಗ್ತೀವಿ, ಪ್ರಾಬ್ಲಮ್ಸ್ ಅನ್ನ ಮಾಡ್ತಾ ಹೋಗ್ತೀವಿ. ಓಕೆ, ದೀಸ್ ಆರ್ ದ ಲಾಜಿಕಲ್ ಈಕ್ವಲೆಂಟ್ ಲಾಸ್. Along with this, we also come across with ಲಾಜಿಕಲ್ ಈಕ್ವಲೆನ್ಸ್ ವಿತ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಇದೆಲ್ಲ ನೋಡಿದ್ದು ನಾವು ಆಂಡ್ ಮತ್ತೆ ಆರ್ ಗಳ ಮಧ್ಯ ಮಾತ್ರ. ಇಲ್ಲೆಲ್ಲ ನಾವು ನೋಡಿದ್ದು ಆಂಡ್ ಆರ್, ಆಂಡ್ ಆರ್, ಆಂಡ್ ಇದೆ, ಆರ್ ಇದೆ. ಇಷ್ಟು ಲಾಜಿಕಲ್ ಈಕ್ವಲೆನ್ಸ್ ಅಲ್ಲೂ ನಾವು ಆಂಡ್ ಆರ್ ಬಿಟ್ರೆ ಬೇರೆ ಏನು ನೋಡಿಲ್ಲ. ಬಟ್ ಅಲಾಂಗ್ ವಿತ್ ದಿಸ್ ಸ್ಟಿಲ್ ವಾಟ್ ವಿ ಹ್ಯಾವ್ ಇಸ್ ವಿ ಹ್ಯಾವ್ ದ ಕಂಡೀಷನಲ್ ಒನ್. ಸೊ ಕಂಡೀಷನಲ್ ಇಂದ ಸಪರೇಟ್ ಆಗಿದೆ. ಯಾಕೆಂದ್ರೆ ಕಂಡೀಷನಲ್ ಮೇಲೂ ನಾವೇನ್ ಮಾಡ್ತಾ ಹೋಗ್ತೀವಿ, ಸುಮಾರಷ್ಟು ಪ್ರಾಬ್ಲಮ್ಸ್ ಮಾಡೋದ್ರಿಂದ ಲಾಜಿಕಲ್ ಈಕ್ವಲೆನ್ಸ್ ನಾವು ಡೀಲ್ ಮಾಡ್ಬೇಕಾದ್ರೆ ಆಂಡ್ ಆರ್ ಆಪರೇಟರ್ ಜೊತೆಗೆ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಕಂಡೀಷನಲ್ ಆಪರೇಟರ್ ಆಲ್ಸೋ. ಸೊ ಕಂಡೀಷನಲ್ ಆಪರೇಟರ್ ಮೇಲೆ ಲಾಜಿಕಲ್ ಈಕ್ವಲೆನ್ಸ್ ಹೆಂಗ್ ಬರುತ್ತೆ ಅನ್ನೋದು ಒಂದಿಷ್ಟು ತೋರಿಸ್ಕೊಡ್ತಾ ಹೋಗ್ತೀನಿ. ಬಿಕಾಸ್ ಅದು ಕೂಡ ನಮಗೆ ಪ್ರಾಬ್ಲಮ್ಸ್ ಮಾಡ್ಬೇಕಾದ್ರೆ ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ನಾಲೆಡ್ಜ್ ಇಟ್ಕೊಂಡು ನಾವೇನ್ ಮಾಡ್ಬೇಕಾಗತ್ತೆ, ಪ್ರಾಬ್ಲಮ್ಸ್ ಮೇಲೆ ವರ್ಕೌಟ್ ಮಾಡ್ಬೇಕಾಗತ್ತೆ. ಅದಕ್ಕೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದೀಸ್ ಥಿಂಗ್ಸ್. ಫಸ್ಟ್ ಒನ್ ಇಸ್ ವಿತ್ ಕಂಡೀಷನ್ ಲಾಜಿಕಲ್ ಈಕ್ವಲೆನ್ಸ್ ಇನ್ ಕಂಡೀಷನಲ್ ಸ್ಟೇಟ್ಮೆಂಟ್. ಲಾಜಿಕಲ್ ಈಕ್ವಲೆನ್ಸ್ ಇನ್ ಕಂಡೀಷನಲ್ ಸ್ಟೇಟ್ಮೆಂಟ್ಸ್. ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಇದ್ದಾಗ ಲಾಜಿಕಲ್ ಈಕ್ವಲೆನ್ಸ್ ಹೆಂಗಿರುತ್ತೆ, ದಟ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ನೌ. ವೆರಿ ಫಸ್ಟ್ ಒನ್ ಇಸ್ P conditional Q. ಇದು ನಾವು ನಾರ್ಮಲಿ ಬರಿತೀವಲ್ವಾ, ಎನಿ ಸ್ಟೇಟ್ಮೆಂಟ್, ಎನಿ ಕಂಡೀಷನಲ್ ಸ್ಟೇಟ್ಮೆಂಟ್ ವಿ ರೈಟ್ ಲೈಕ್ ದಿಸ್, P conditional to Q. ಸೊ ಈ P conditional Q is logically equivalent to, ಇದು ಯಾವ್ದಕ್ಕೆ ಲಾಜಿಕಲ್ ಈಕ್ವಲೆಂಟ್ ಆಗಿರುತ್ತೆ, negation P or Q. This is logically equivalent to negation P or Q. Okay, negation P or Q. ಇದನ್ನ ಇನ್ನೂ ಒಂಥರ ಹೇಳ್ತಾ ಬರ್ಬೋದು, ಇನ್ನೊಂದು ಇದೇ ಕಂಡೀಷನ್ ಮೇಲೆ P conditional to Q is also logically equivalent to negation P conditional to negation Q. ಇದೇನಿದು P conditional Q, ಇಲ್ಲಿ ನಮಗೆ ಯಾವ್ದಕ್ಕೆ ಲಾಜಿಕಲ್ ಈಕ್ವಲೆಂಟ್ ಆಗುತ್ತೆ, ನೆಗೇಷನ್ P or Q, ಇದಕ್ಕೆ ಲಾಜಿಕಲ್ ಈಕ್ವಲೆಂಟ್ ಆಗುತ್ತೆ. ಅದೇ ತರ P conditional Q ನ ನಾನು ಹೆಂಗ್ ಬರ್ಕೋಬಹುದು, ದಿಸ್ ವಿಲ್ ಬಿ ಆಲ್ಸೋ ಈಕ್ವಲೆಂಟ್ ಟು ನೆಗೇಷನ್ Q conditional to negation P. ಇವೆರಡು ಉಲ್ಟಾ ಮಾಡಿ ನೆಗೇಷನ್ ಮಾಡ್ಕೊಂಡ್ರೆ ಅವಾಗ ಇವೆರಡು ಲಾಜಿಕಲಿ ಈಕ್ವಲೆಂಟ್ ಆಗುತ್ತೆ. ದೆನ್ P or Q, P or Q ಇದು ಯಾವ್ದಕ್ಕೆ ಲಾಜಿಕಲಿ ಈಕ್ವಲೆಂಟ್ ಆಗಿರುತ್ತೆ ಅಂದ್ರೆ, ದಿಸ್ ವಿಲ್ ಬಿ ಲಾಜಿಕಲಿ ಈಕ್ವಲೆಂಟ್ ಟು ನೆಗೇಷನ್ P conditional to Q. ಸೊ ಇದು ನೋಡಿ, ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇಲ್ಲ, ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇಲ್ಲ. ತುಂಬಾ ಡಿಫ್ರೆನ್ಸ್ ಇದೆಯಾ? ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇಲ್ಲ. ಏನ್ ತುಂಬಾ ಡಿಫ್ರೆನ್ಸ್ ಇಲ್ಲ, ನಾನು ಹೆಂಗ್ ಪ್ರೂವ್ ಮಾಡ್ಕೋಬಹುದು ಇದನ್ನು ನೋಡ್ಕೊಂಡ್ರೆ, ದಿಸ್ ಈಸ್ ಆಲ್ಸೋ P conditional Q, ದಿಸ್ ಈಸ್ ನೆಗೇಷನ್ P conditional Q. ಸೊ P ಜಾಗದಲ್ಲಿ ಏನಿದೆ ಅದಕ್ಕೆ ನೆಗೇಷನ್ ಒಂದು ಬಂದಿದೆ. ನೆಗೇಷನ್ ಬಂದಾಗ ರಿಸಲ್ಟ್ ಅಲ್ಲಿ ಏನಾಗುತ್ತೆ, ಐ ಕ್ಯಾನ್ ಜಸ್ಟ್ ಶೋ ಯು P conditional to Q. ಇದೇನು ಇದು, ದಿಸ್ ಇಸ್ ಲಾಜಿಕಲಿ ಈಕ್ವಲೆಂಟ್ ಟು ನೆಗೇಷನ್ P or Q ಅಲ್ವಾ. ಇದು ನಮಗೆ ಗೊತ್ತಿರುವಂತದ್ದು ಫಸ್ಟ್ ಇಂದು ಈ ತರ. ಈಗ ಎರಡು ಕೂಡ P Q ಹಾಗೆ ಇದೆ. ಈಗ ನಾನು ಏನ್ ಮಾಡ್ತೀನಿ, ಇದನ್ನ P ನ ನೆಗೇಷನ್ P ಅಂತ ಬರ್ಕೊಂತೀನಿ ಅಂತ ಅನ್ಕೊಳ್ಳಿ. ನೆಗೇಷನ್ P conditional to Q.
ಇದನ್ನೇ ಇದೇ ತರ ಬರ್ಕೊಳ್ತೀನಿ. ಅವಾಗ ಏನಾಗುತ್ತೆ, ಪಿ ನ ಆಸ್ ಇಟ್ ಈಸ್ ಬರ್ಕೋತೀನಿ, ನೆಗೇಷನ್ ಪಿ. ಈ ಫಾರ್ಮುಲಾ ಪ್ರಕಾರ, ಈ ಲಾ ಪ್ರಕಾರ ಏನ್ ಬರ್ಬೇಕು, ಇನ್ನೊಂದು ನೆಗೇಷನ್ ಬರ್ಬೇಕು. ಇನ್ನೊಂದು ನೆಗೇಷನ್ ಬಂದು ಆರ್ ಬಂದು ಕ್ಯೂ. ರೆಸ್ಟ್ ಆಫ್ ದ ಥಿಂಗ್ಸ್ ರಿಮೈನ್ ಸೇಮ್. ಏನಿದು, ಪಿ ಜಾಗದಲ್ಲಿ ನೆಗೇಷನ್ ಪಿ ಇದೆ ಅಷ್ಟೇ. ಸೊ ಪಿ ಜಾಗದಲ್ಲಿ ನೆಗೇಷನ್ ಪಿ ಇದ್ರೆ ಈಗ ದಿಸ್ ಇಸ್ ಲಾಜಿಕಲ್ ಈಕ್ವಲೆಂಟ್ ಟು ಡಬಲ್ ನೆಗೇಷನ್ ಪ್ರಕಾರ ಏನಾಗುತ್ತೆ, ಪಿ ಹೋಗ್ಬಿಡುತ್ತೆ, ಪಿ ಆರ್ ಕ್ಯೂ. ಪಿ ಆರ್ ಕ್ಯೂ ಅವಾಗ ಏನಾಯ್ತು, ನೆಗೇಷನ್ ಪಿ ಕಂಡೀಷನಲ್ ಟು, ಸೊ ಈ ತರ ಆಗುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ಇದು. ಇದ್ರ ಪ್ರಕಾರ ನಾನು ಏನ್ ಬರೀಬಹುದು, ಪಿ ಕಂಡೀಷನಲ್ ಕ್ಯೂ ಇಸ್ ಈಕ್ವಲ್ ಟು ನೆಗೇಷನ್ ಪಿ ಆರ್ ಕ್ಯೂ, ಹಿಂಗ್ ಬರೀತೀನಿ. ಇದನ್ನೇ ನಾನು ಪಿ ಜಾಗದಲ್ಲಿ ನಾನೇನ್ ಕೊಟ್ಕೊಂಡಿದ್ದೀನಿ, ನೆಗೇಷನ್ ಪಿ ಕೊಟ್ಕೊಂಡಿದ್ದೀನಿ. ಸೊ ಪಿ ಜಾಗದಲ್ಲಿ ನೆಗೇಷನ್ ಪಿ ಕೊಟ್ರೆ ಇರೋ ಎಗೋ ಫಾರ್ಮುಲಾಗೆ ಪಿ ಜಾಗದಲ್ಲಿ ನಾನು ನೆಗೇಷನ್ ಪಿ ಹಾಕೋತೀನಿ. ನೆಗೇಷನ್ ಪಿ ಹಾಕೊಂಡಾಗ ನನಗೆ ಪಿ ಮೇಲೆ ಏನ್ ಬರುತ್ತೆ, ಡಬಲ್ ನೆಗೇಷನ್ ಬರುತ್ತೆ. ಅಕಾರ್ಡಿಂಗ್ ಟು ಅವರ್ ಲಾ, ಡಬಲ್ ನೆಗೇಷನ್ ಲಾ ಪ್ರಕಾರ ಡಬಲ್ ನೆಗೇಷನ್ ಇದ್ರೆ ನೆಗೇಷನ್ ಕ್ಯಾನ್ಸಲ್ ಆಗ್ಬಿಟ್ಟು ಉಳಿದಿದ್ದು ಏನ್ ಉಳಿಯುತ್ತೆ, ಪಿ ನೇ ಉಳಿಯುತ್ತೆ. ಸೊ ದಟ್ ಪಿ ಇಸ್ ಪಿ ಆರ್ ಕ್ಯೂ. ಅಲ್ಲಿಗೆ ಏನಾಯ್ತು, ದಿಸ್ ಹೋಲ್ ಥಿಂಗ್ ಇಸ್ ಪಿ ಆರ್ ಕ್ಯೂ. ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಥರ್ಡ್ ಲಾ. ಫಸ್ಟ್ ಲಾಗು ಥರ್ಡ್ ಲಾಗು ರಿಲೇಷನ್ ಹೆಂಗಿದೆ ನೋಡಿ. ಆರ್ ಏಬಲ್ ಟು ಸಿ ದಿಸ್? ಫಸ್ಟ್ ಲಾಗು ಥರ್ಡ್ ಲಾಗು ಯಾವ ತರ ರಿಲೇಷನ್ ಇದೆ, ಅರ್ಥ ಆಗ್ತಿದ್ಯಾ? ಹೌ ದೀಸ್ ಲಾಸ್ ಆರ್ ಇಂಟರ್ ರಿಲೇಟೆಡ್. ಇದೇ ತರ ನೆಕ್ಸ್ಟ್ ಬರುತ್ತೆ ನೆಗೇಷನ್ ಪಿ, ಸಾರಿ ಪಿ ಕಂಡೀಷನಲ್ ಕ್ಯೂ ಹೋಲ್ negation. Whole negation is P and Q negation. ಹೇಳ್ಬೋದಾ ಇದು ಹೆಂಗಾಗತ್ತೆ ಅಂತ? ಅಗೇನ್ ಕನ್ಸಿಡರ್ ದಿಸ್ ಒನ್, ಅದ್ರ ಮೇಲೆ ಲಾಜಿಕಲ್ ಆಪರೇಷನ್ ನ ಅಪ್ಲೈ ಮಾಡಿ. ಇದನ್ನ ಹೆಂಗಾಗತ್ತೆ, ಐ ವಿಲ್ ಶೋ ಹಿಯರ್. P conditional to Q is equal to negation P or Q. ಇದು ಯಾವ್ದ್ರ ಪ್ರಕಾರ, ನಮ್ಮ ಫಸ್ಟ್ ಈಕ್ವೇಶನ್ ಪ್ರಕಾರ. ಫಸ್ಟ್ ಪಿ ಕಂಡೀಷನಲ್ ಟು ಕ್ಯೂ ಅಂದ್ರೆ ಅದ್ರ ಪ್ರಕಾರ ಪಿ ಆರ್ ಕ್ಯೂ ಅಂತ ಬರೀಬಹುದು, ಪಿ ಆರ್ ಕ್ಯೂ ಅಂತ ಬರೀಬಹುದು. ಈಗ ಇದಕ್ಕೆ ಏನ್ ಮಾಡಿದೀವಿ, ಫುಲ್ ನೆಗೇಷನ್ ನ ಅಪ್ಲೈ ಮಾಡ್ತೀನಿ. ಸೊ ಫುಲ್ ನೆಗೇಷನ್ ಅನ್ನ ಅಪ್ಲೈ ಮಾಡಿದ್ಮೇಲೆ, ಸೊ ಪಿ ಕಂಡೀಷನಲ್ ಟು ಕ್ಯೂ ಹೋಲ್ ನೆಗೇಷನ್ ಇದಕ್ಕೂ ಅಪ್ಲೈ ಆಗುತ್ತೆ. ಸೊ ನೆಗೇಷನ್ ಅದಕ್ಕೂ ಅಪ್ಲೈ ಮಾಡಿದ್ಮೇಲೆ ನೆಗೇಷನ್ ಪಿ ಆರ್ ಕ್ಯೂ ಹೋಲ್ ನೆಗೇಷನ್ ಬಂತಾ? ಸೊ ಈಗ ಹೋಲ್ ನೆಗೇಷನ್ ಬಂದ್ಮೇಲೆ ಅಕಾರ್ಡಿಂಗ್ ಟು ದ ಡಿ ಮಾರ್ಗನ್ಸ್ ಲಾ ನಾನು ಏನ್ ಮಾಡ್ಬೋದು, ಲೈನ್ ಅನ್ನ ಬ್ರೇಕ್ ಮಾಡ್ಬೋದು. ಸೊ ಲೈನ್ ಅನ್ನ ಬ್ರೇಕ್ ಮಾಡಿದ್ರೆ ಪಿ ಮೇಲೆ ಡಬಲ್ ನೆಗೇಷನ್ ಬರುತ್ತೆ, ಆರ್ ಇದಿದ್ದು ಆಂಡ್ ಆಗುತ್ತೆ, ಕ್ಯೂ ಇದಿದ್ದು ಕ್ಯೂ ಬಾರ್ ಆಗುತ್ತೆ. ಇದು ಬಂತು. ಸೊ ಇದಾದ್ಮೇಲೆ ಡಬಲ್ ನೆಗೇಷನ್ ಇರೋದ್ರಿಂದ ನಾನು ಪಿ ಡೈರೆಕ್ಟ್ ಆಗಿ ಬರ್ಕೋತೀನಿ ಅಂಡ್ ಕ್ಯೂ ಬಾರ್. ಸೊ ಅಲ್ಲಿಗೆ ಏನಾಯ್ತು, ದಿಸ್ ವಿಲ್ ಬಿ ಈಕ್ವಲ್ ಟು this one. ಸೊ ಫಸ್ಟ್ ಈಕ್ವೇಶನ್ ಇಂದಾನೆ ತಗೊಂಡು ಇದನ್ನು ಕೂಡ ಫೋರ್ತ್ ಒನ್ ಕೂಡ ನಾನು ಹಂಗೆ ಬರ್ಕೋಬಹುದು. ಓಕೆ, ಫೋರ್ತ್ ಒನ್ ಕೂಡ ಇದೇ ತರ ಬರ್ಕೋಬಹುದು. ಅಲ್ಲ ಫೋರ್ತ್ ಅಲ್ಲ, ಫೋರ್ತ್ ಇಸ್ ದಿಸ್ ಒನ್, ದಿಸ್ ಇಸ್ ಫಿಫ್ತ್ ಒನ್. ಸೊ ಇಲ್ಲಿ ರಿಲೇಷನ್ ಈ ತರ ಬರ್ತಾ ಹೋಗುತ್ತೆ. ಓಕೆ, ಪಿ ಕಂಡೀಷನಲ್ ಟು ಕ್ಯೂ, ಅದನ್ನ ನಾನು ಮತ್ತೆ ತಗೊಂಡು ನಾನು ಸಿಂಪ್ಲಿಫೈ ಮಾಡಿದಾಗ I can easily know that this P conditional Q with a whole negation will be equal to P and Q bar. P and Q bar. ಈ ತರ ಆಗುತ್ತೆ. Okay. Similarly, we have the negations for conditional statements. Few more negation for conditional statements. ಯಾವ್ದದು? Now we are going to deal with the sixth one. P conditional to Q and P conditional to R. ಈ ತರ ಇದೆ. P conditional to Q and P conditional to R. P conditional to Q and P conditional to R ಇದ್ರೆ ಇದನ್ನ ನಾನು ಹೆಂಗ್ ಬರ್ಕೋಬಹುದು? This is logically equal to P conditional to Q and R. P conditional to Q and R. P is conditional to Q and R. So ಇದನ್ನ ಸಪರೇಷನ್ ಮಾಡ್ಕೊಂಡ್ಬಿಡೋಣ. ಕಾಮನ್ ಏನ್ ಬರುತ್ತೆ, ಎರಡರಲ್ಲೂ P ಬಂದ್ರೆ P ಕಾಮನ್ ಇಟ್ಕೊಂಡು P is conditional to Q and R. P is conditional to Q and R. ಸೊ ಇದು ಒಂದು
ಲಾಜಿಕಲ್ ಈಕ್ವಲೆನ್ಸ್ ಕಂಡೀಷನಲ್ ಸ್ಟೇಟ್ಮೆಂಟ್ ಅಲ್ಲಿ ಬರುವಂತದ್ದು. ಸಿಮಿಲರ್ಲಿ ವಿ ಹ್ಯಾವ್ ಸಮ್ ಮೋರ್. Similarly, what we have, P conditional to R, P conditional to R and Q conditional to R, P conditional to R and Q conditional to R. This can also be written like P and Q conditional to R. ಅದರ ಉಲ್ಟಾ ಇಲ್ಲಿ ಎರಡು ಕಡೆ P ಸೇಮ್ ಇತ್ತು, ಇಲ್ಲೂ P ಇದೆ, ಇಲ್ಲೂ P ಇದೆ. ಕ್ಯೂ ಆರ್ ನಾನು ಪಿ ನ ಈ ಕಡೆ ಸಪ್ರೇಟ್ ಮಾಡ್ಕೊಂಡು ಕ್ಯೂ ಆರ್ ನ ಒಂದ್ ಕಡೆ ಇಟ್ಕೊಂಡೆ. ಇಲ್ಲಿ ಅದ್ರದ್ದು ಉಲ್ಟಾ, ಇಲ್ಲಿ ಪಿ, ಇಲ್ಲಿ ಆರ್ ಇದೆ, ಇಲ್ಲಿ ಕ್ಯೂ, ಇಲ್ಲಿ ಆರ್. ಆರ್ ಕಾಮನ್ ಆಗಿದೆ ಇಲ್ಲಿ, ಎರಡು ಕಡೆ ಇರುವಂತದ್ದು ಏನು ಆರ್. ಸೊ ಆ ಆರ್ ನಾನು ಹೊರಗಡೆ ಇಟ್ಕೋತೀನಿ. ಸೊ ಹೊರಗಡೆ ಇಟ್ಕೊಂಡಾಗ ಪಿ ಅಂಡ್ ಕ್ಯೂ ಇವೆರಡನ್ನ ಈ ಕಡೆ ಇಟ್ಕೊಂಡು ಆರ್ ನ ಸಪರೇಟ್ ಮಾಡ್ಕೊಂಡ್ರೆ ಪಿ ಅಂಡ್ ಕ್ಯೂ ಕಂಡೀಷನಲ್ ಟು ಆರ್. ಸೊ ವೆರೆವರ್ ಐ ಗಾಟ್ P conditional R and Q conditional R ಅಂತ ಬಂತು ಅಂದ್ರೆ I can write it as P and Q conditional to R. ಈ ತರ ಬರಿಬಹುದು. Okay. Next one is, okay, P conditional R or okay, ಅದು ಬರುತ್ತೆ ಅಲ್ಲ. Next one is P conditional R or Q conditional R. Same and or operator ಇದೆ ಅಷ್ಟೇ. ಸೊ ಇದ್ರ ಮಧ್ಯೆ ನಿಮಗೆ ಇವನ್ ಇನ್ ಕೇಸ್ and ಇತ್ತು ಅಂದ್ರೆ ಸೇಮ್, ದಿಸ್ ಇಸ್ ಗೋಯಿಂಗ್ ಟು ಬಿ P and Q conditional to R. ಇಲ್ಲೇನ್ ಆಪರೇಟರ್ ಇರುತ್ತೋ ಆ ಆಪರೇಟರ್ ಇಲ್ಲಿ ಬರುತ್ತೆ. ಇನ್ ಕೇಸ್ ಇಲ್ಲಿ ಅಂಡ್ ಇದ್ರೆ ಇಲ್ಲಿ ಅಂಡ್ ಬರುತ್ತೆ, ಇಲ್ಲಿ ಆರ್ ಇದ್ರೆ ಇಲ್ಲಿ ಆರ್ ಬರುತ್ತೆ. ಓಕೆ, ಸೊ ದಿಸ್ ಇಸ್ ಹೌ ವಿ ಆರ್ ಗೋಯಿಂಗ್ ಟು ಯೂಸ್ ದ ಲಾಜಿಕಲ್ ಈಕ್ವಲೆಂಟ್ ಸ್ಟೇಟ್ಮೆಂಟ್ಸ್ ಇನ್ ಕಂಡೀಷನಲ್ ಆಪರೇಷನ್ಸ್. ಸೊ ಕಂಡೀಷನಲ್ ಆಪರೇಷನ್ಸ್ ಅಲ್ಲಿ ನಾವು ಲಾಜಿಕಲ್ ಸ್ಟೇಟ್ಮೆಂಟ್ಸ್ ಅನ್ನ ಈ ತರ ಯೂಸ್ ಮಾಡ್ತಾ ಹೋಗ್ತೀವಿ. ಓಕೆ, ಇದೇ ತರ ಬೈ ಕಂಡೀಷನ್ ಅಲ್ಲಿಗೂ ಬರುತ್ತೆ. ಯಾಕೆಂದ್ರೆ ಇವೆಲ್ಲ ಒಟ್ಟೊಟ್ಟಿಗೆ ಬರೋದ್ರಿಂದ ಎಲ್ಲದನ್ನು ಹೇಳ್ಕೊಂಡೆ ನಾವೇನ್ ಮಾಡ್ಬೇಕಾಗತ್ತೆ, ವಿ ನೀಡ್ ಟು ಗೋ ಫಾರ್ ದ ನೆಕ್ಸ್ಟ್ ಪಾರ್ಟ್. ಸೊ ಇನ್ ದ ಬೈ ಕಂಡೀಷನಲ್ ವಿ ಆರ್ ಗೋಯಿಂಗ್ ಟು ಸಿ P biconditional to Q is logically equivalent to P conditional to Q and Q conditional to P. P biconditional to Q ಅಂದ್ರೆ ಇದನ್ನ ಲಾಜಿಕಲ್ ಈಕ್ವಲೆಂಟ್ ಆಗಿ ನಾವು ಕಂಡೀಷನಲ್ ಸ್ಟೇಟ್ಮೆಂಟ್ ಅಲ್ಲೇ ಬರಿಬೇಕಾದ್ರೆ P conditional to Q and Q conditional to P ಸೇಮ್ ಸ್ಟೇಟ್ಮೆಂಟ್ ತರ. ಇವೆರಡು ಈಕ್ವಲೆಂಟ್ ಅಂದ್ರೆ P conditional Q ಇದು ಕೂಡ ಸೇಮ್ ಆಸ್ Q conditional to P, ಎರಡಕ್ಕೂ ಅಪ್ಲಿಕೇಬಲ್ ಆಗುತ್ತೆ. ಅದೇ ಈಕ್ವೇಶನ್ ಹೇಳುತ್ತೆ. P conditional Q and Q conditional P. ಹಿಂಗ್ ಹೋದ್ರು ಸರಿ, ಹಿಂಗ್ ಬಂದ್ರು ಸರಿ, ಎರಡು ಕಡೆಯಿಂದನೂ ಆಗುತ್ತೆ ಸಿನ್ಸ್ ಇಟ್ ಇಸ್ ಅ ಬೈ ಕಂಡೀಷನಲ್. ಸಿಮಿಲರ್ಲಿ P biconditional to Q ಅಂತ ಇತ್ತು ಅಂದ್ರೆ ದಿಸ್ ಇಸ್ ಲಾಜಿಕಲಿ ಈಕ್ವಲೆಂಟ್ ಟು ನೆಗೇಷನ್ P biconditional to negation Q. ಇದ್ರ ಮೇಲೆ ನೆಗೇಷನ್ ಅಪ್ಲೈ ಮಾಡಿದ್ರು ಕೂಡ ಇದಕ್ಕೇನು ಅಫೆಕ್ಟ್ ಆಗೋದಿಲ್ಲ. ಸೊ ನೆಗೇಷನ್ P biconditional negation Q ಅಂದ್ರೆ ದಿಸ್ ವಿಲ್ ಬಿ ಈಕ್ವಲ್ ಟು P negation biconditional to Q negation ಹಾಗೆ ಇರುತ್ತೆ. ದೆನ್ P biconditional to Q is logically equivalent to P and Q or negation P and negation Q. Negation P and negation Q. Biconditional ಅಂತ ಬಂದಾಗ P biconditional to Q ಅಂದ್ರೆ P and Q or negation P and negation Q. ಇದು ಕೂಡ ಲಾಜಿಕಲಿ ಈಕ್ವಲೆಂಟ್ ಆಗುತ್ತೆ. Then P biconditional to Q. ಸರ್ ಇಷ್ಟೊಂದು ಎಲ್ಲದೂ ಸೇಮ್ ಇದೆ, LHS ಸೇಮ್ ಇದೆ, RHS ಚೇಂಜ್ ಆಗ್ತಿದೆಯಲ್ಲ ಪ್ರತಿ ಸರಿ ಅಂತ ಅಂದ್ರೆ ನಮ್ಮ ರಿಕ್ವೈರ್ಮೆಂಟ್ ಏನೋ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾ ನನಗೆ ಏನು ರಿಸಲ್ಟ್ ಬೇಕೋ ರಿಸಲ್ಟ್ ಬೇಕಿರೋ ತರ ನಾವೇನ್ ಮಾಡ್ತಾ ಹೋಗ್ತೀವಿ, RHS ಅನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್ ಅಲ್ಲಿ ಎಲ್ಲಾ ಕಡೆನೂ P conditional Q ಇಂದನೇ ಸ್ಟಾರ್ಟ್ ಆಗುತ್ತೆ ಕ್ವಶನ್ ಅಂತ ಅನ್ಕೊಳ್ಳಿ, ಸಾರಿ ಬೈ ಕಂಡೀಷನಲ್.
ನನಗೆ ರಿಸಲ್ಟ್ ಯಾವ ತರ ಪ್ರೂವ್ ಮಾಡಬೇಕು, ರಿಸಲ್ಟ್ ಪ್ರೂವ್ ಮಾಡೋದ್ರ ಮೇಲೆ ನಾನು ಯಾವ್ದನ್ನ ಯೂಸ್ ಮಾಡಬೇಕು ಅಂತ ನಾನು ಅನ್ಕೊಳ್ಳೋದಕ್ಕೆ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ದಿಸ್ ಒನ್ P biconditional to Q whole bar is equal to P biconditional to Q bar. This is also logically equivalent. So this is also logically equivalent. P biconditional to Q is equal to P biconditional Q bar. So these are the different laws which we are going to see on the biconditional operations. So biconditional operations allo ನಾವು ಇಷ್ಟು laws ನ ನೋಡ್ತಾ ಬರ್ತೀವಿ. Okay. So these are the things which we are going to see as the laws which we need to remember while deal with the laws of inference. So laws of inference ನಾವು ಸ್ಟಾರ್ಟ್ ಮಾಡಕ್ಕೂ ಅಥವಾ laws of inference ಮೇಲೆ ನಾನು ಪ್ರಾಬ್ಲಮ್ ಅಟೆಂಡ್ ಮಾಡಬೇಕು ಅಂದ್ರೆ what is sorry not laws of inference, rules of inference. ಸೊ ರೂಲ್ಸ್ ಆಫ್ ಇನ್ಫರೆನ್ಸ್ ನ ಮಾಡ್ಬೇಕು ಅಂದ್ರೆ ಈ ತರದ ಎಲ್ಲ ಲಾಜಿಕಲ್ ಈಕ್ವಲೆನ್ಸ್ ಅನ್ನ ನಾವು ತಿಳ್ಕೊಂಡಿದ್ರೆ ಮಾತ್ರ ನಾವೇನ್ ಮಾಡ್ಬೋದು, ರೂಲ್ಸ್ ಆಫ್ ಇನ್ಫರೆನ್ಸ್ ಬರ್ತಾ ಹೋಗುತ್ತೆ. ಸೊ ರೂಲ್ಸ್ ಆಫ್ ಇನ್ಫರೆನ್ಸ್ ಅಲ್ಲಿ ಏನ್ ಬರ್ತಾ ಹೋಗುತ್ತೆ, ಅಲ್ಲಿ ಏನ್ ಯೂಸ್ ಮಾಡ್ತಾ ಹೋಗ್ತೀವಿ ಅಂದ್ರೆ ಇದೇ ಎಲ್ಲ ಈಕ್ವಲೆನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಅಲ್ಲಿ ಏನ್ ಮಾಡ್ತಾ ಹೋಗ್ತಾರೆ. ಐ ವಿಲ್ ಜಸ್ಟ್ ಬ್ರೀಫ್ ಯು ವಾಟ್ ದೇ ಆರ್ ಗೋಯಿಂಗ್ ಟು ಡೂ ಇನ್ ದ ರೂಲ್ಸ್ ಆಫ್ ಇನ್ಫರೆನ್ಸ್. ರೂಲ್ಸ್ ಆಫ್ ಇನ್ಫರೆನ್ಸ್ ಅಲ್ಲಿ ಅಲ್ಲಿ ಏನಾಗುತ್ತೆ, ಸಿ ದೇ ವಿಲ್ ಗಿವ್ ಸರ್ಟನ್ ಪ್ರಿಮಿಸಸ್ ಅಂದ್ರೆ ಒಂದು ಕಂಡೀಷನ್ ಕೊಡ್ಬೋದು, ಲೈಕ್ ಪಿ ಕಂಡೀಷನಲ್ ಟು ಕ್ಯೂ ಅಂಡ್ ಕ್ಯೂ ಕಂಡೀಷನಲ್ ಟು ಆರ್ ಈ ತರ ಕೊಟ್ಬಿಟ್ಟು ದೇರ್ ಫಾರ್ ಹೋಲ್ ದೀಸ್ ಥಿಂಗ್ಸ್ ಇಸ್ ಈಕ್ವಲ್ ಟು ಪಿ ಕಂಡೀಷನಲ್ ಟು ಆರ್ ಈ ತರ ಬರುತ್ತೆ ಪ್ರಾಬ್ಲಮ್. ಹಾ ಸರ್ ವಾಯ್ಸ್ ಕೇಳಿಸ್ತಿಲ್ಲ. ಹಲೋ ಬರ್ತಿಲ್ಲ, ಕೇಳಿಸ್ತಿಲ್ಲ ಸರ್. ಈಗ ಬರ್ತಾ ಇಲ್ವಾ? ಮೇ ಬಿ ಚಂದನ್ ಪ್ರಾಬ್ಲಮ್ ಸರ್. ನಿಮ್ಗೆಲ್ಲ ಕೇಳಿಸ್ತಿದ್ಯಾ ವಿಕಾಸ್? ಕೇಳಿಸ್ತಾ ಇದೆ ಸರ್. ಚಂದನ್ ನೋಡು, ಚಂದನ್ ವಿಕಾಸ್ ಚಂದನ್ ಒಂದು ಮೆಸೇಜ್ ಹಾಕಪ್ಪ, ಕೇಳಿಸ್ತಿದೆ ಅಂತ. ಶೋರ್ ಸರ್, ಓಕೆ ಸರ್. ಓಕೆ. ಸೊ ರೂಲ್ಸ್ ಆಫ್ ಇನ್ಫರೆನ್ಸ್ ನ ನಾವು ಡೀಲ್ ಮಾಡ್ಬೇಕಾದ್ರೆ ಪ್ರಾಬ್ಲಮ್ಸ್ ಯಾವ ತರ ಕೊಡ್ತಾ ಹೋಗ್ತಾರೆ, ಈ ತರ ಸರ್ಟನ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಡ್ತಾರೆ. ಈ ಸರ್ಟನ್ ಸ್ಟೇಟ್ಮೆಂಟ್ಸ್, ದೀಸ್ ಸ್ಟೇಟ್ಮೆಂಟ್ಸ್ ಆರ್ ಈಕ್ವಲೆಂಟ್ ಟು ಪಿ ಕಂಡೀಷನಲ್ ಆರ್ ಅಂತ ಹೇಳ್ತೀವಿ. ಸೊ ಇಷ್ಟು ಇದನ್ನ ನಾವೇನಂತ ಕರಿತೀವಿ, ವಿ ಕಾಲ್ ದೀಸ್ 3 ಸ್ಟೇಟ್ಮೆಂಟ್ಸ್ ಆಸ್ ಪ್ರಿಮಿಸಸ್ ಅಂತ ಕರಿತೀವಿ. ಪ್ರಿಮಿಸಸ್ ಅಂತ ಕರಿತೀವಿ. ಇದನ್ನ ನಾವು ಕನ್ಕ್ಲೂಷನ್ ಅಂತ ಕರಿತೀವಿ. ಪ್ರಿಮಿಸಸ್ ಅಂಡ್ ಕನ್ಕ್ಲೂಷನ್ ಅಂತ ಬರುತ್ತೆ. ವೈಲ್ ವಿ ಡೀಲ್ ವಿತ್ ದ ರೂಲ್ಸ್ ಆಫ್ ಇನ್ಫರೆನ್ಸ್, ನಾವು ಇಷ್ಟು ಪ್ರಿಮಿಸಸ್ ಅನ್ನ ಯೂಸ್ ಮಾಡಿದ್ರೆ ಇಷ್ಟು ಪ್ರಿಮಿಸಸ್ ಏನ್ ಹೇಳುತ್ತೆ, ಅಕಾರ್ಡಿಂಗ್ ಟು ದೀಸ್ ಪ್ರಿಮಿಸಸ್ ದಿಸ್ ಇಸ್ ದ ಕನ್ಕ್ಲೂಷನ್. ಅಕಾರ್ಡಿಂಗ್ ಟು ದೀಸ್ ಪ್ರಿಮಿಸಸ್ ದಿಸ್ ಇಸ್ ದ ಕನ್ಕ್ಲೂಷನ್ ಅಂತ ಬರುತ್ತೆ. ಇದನ್ನ ನಾವು ಪ್ರೂವ್ ಮಾಡ್ಬೇಕು. ಅವ್ರು ಹೇಳ್ತಾರೆ ಇಷ್ಟು ಪ್ರಿಮಿಸಸ್ ನ ಯೂಸ್ ಮಾಡ್ಕೊಂಡು ಪ್ರೂವ್ ದಿಟ್, ಈ ತರ ಪ್ರೂವ್ ದಟ್ ಅಂತ ಪ್ರಾಬ್ಲಮ್ ನ ಕೊಡೋದಿಲ್ಲ ಅವರು. ಕ್ವಶನ್ಸ್ ನ ಕೊಡ್ಬೇಕಾದ್ರೆ ಇದೆಲ್ಲದನ್ನು ಆರ್ಗ್ಯುಮೆಂಟ್ಸ್ ಅಂತ ಕರೆದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ, ಪ್ರೂವ್ ಚೆಕ್ ವೆದರ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಆರ್ ನಾಟ್. ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಆರ್ ನಾಟ್ ಅಂದ್ರೆ ಈ ಆರ್ಗ್ಯುಮೆಂಟ್ಸ್ ಅಲ್ಲಿ ಏನಿರುತ್ತೆ, ಪ್ರಿಮಿಸಿಸ್ ಇರುತ್ತೆ, ಕನ್ಕ್ಲೂಷನ್ ಇರುತ್ತೆ. ಈ ಪ್ರಿಮಿಸಿಸ್ ಕನ್ಕ್ಲೂಷನ್, ಈ ಪ್ರಿಮಿಸಿಸ್ ಇಂದ ಈ ಕನ್ಕ್ಲೂಷನ್ ಬರೋದು ಕರೆಕ್ಟ್ ಇದೆಯಾ ಅಂದ್ರೆ ಈ ಪ್ರಿಮಿಸಿಸ್ ಇಂದ ಈ ಕನ್ಕ್ಲೂಷನ್ ನಾನು ಬರೆಸ್ಬೋದಾ ಅಂತ ನೋಡಿದ್ರೆ, ಈ ಪ್ರಿಮಿಸಿಸ್ ಇಂದ ಅಂದ್ರೆ ಪ್ರಿಮಿಸಿಸ್ ಅಂದ್ರೆ ಬೇರೆ ಏನು ಅಲ್ಲ, ಇಷ್ಟು ಸ್ಟೇಟ್ಮೆಂಟ್ಸ್ ಅವ್ರು ಒಂದೇ ಕೊಡ್ಬೋದು, 2 ಕೊಡ್ಬೋದು, 3 ಕೊಡ್ಬೋದು, ಎಷ್ಟಾರು ಕೊಡ್ಬೋದು. ಸೊ ಇಷ್ಟು ಸ್ಟೇಟ್ಮೆಂಟ್ ನ ಕನ್ಕ್ಲೂಷನ್ ಮಾಡೋದು ಇದು. ಸೊ ಇಷ್ಟು ಸ್ಟೇಟ್ಮೆಂಟ್ ನ ನಾನು ಸಾಲ್ವ್ ಮಾಡಿದ್ರೆ ಐ ಕ್ಯಾನ್ ಕಮ್ ಟು ದ ಕನ್ಕ್ಲೂಷನ್ ಫಾರ್ ದಿಸ್ ಅಂತ ಹೇಳಿದ್ರೆ ಅದೇ ನಾವು ವ್ಯಾಲಿಡ್ ಅಂತ, ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್. ಇದನ್ನ ಕ್ವಶನ್ ಹೆಂಗ್ ಕೇಳ್ತಾರೆ ಅಂದ್ರೆ ರೂಲ್ಸ್ ಆಫ್ ಇನ್ಫರೆನ್ಸ್ ಅಲ್ಲಿ ಚೆಕ್ ವೆದರ್ ದ ಗಿವನ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಅಂತ ಕೊಡ್ತಾರೆ ಕ್ವಶನ್. ಚೆಕ್ ವೆದರ್ ದ ಗಿವನ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಅಂದ್ರೆ ಆರ್ಗ್ಯುಮೆಂಟ್ಸ್ ಅಲ್ಲಿ ಯಾವ್ದಾದ್ ಬರ್ತಾ ಹೋಗುತ್ತೆ, ಆರ್ಗ್ಯುಮೆಂಟ್ಸ್ ಅಲ್ಲಿ ಇದನ್ನ ನಾವು ಪ್ರಿಮಿಸಿಸ್ ಅಂತ ಕರಿತಾ ಹೋಗ್ತೀವಿ, ಇದನ್ನ ನಾವು ಕನ್ಕ್ಲೂಷನ್ ಅಂತ ಕರಿತಾ ಹೋಗ್ತೀವಿ. ಸೊ ದಿಸ್ ಇಸ್ ಪ್ರಿಮಿಸಿಸ್ ಅಂಡ್ ದಿಸ್ ಇಸ್ ಕನ್ಕ್ಲೂಷನ್. ಸೊ ಈ ಪ್ರಿಮಿಸಿಸ್ ಅಲ್ಲಿ ಈ ಇಷ್ಟು ಪ್ರಿಮಿಸಿಸ್ ಯೂಸ್ ಮಾಡಿ ಅಕಾರ್ಡಿಂಗ್ ಟು ದ ಲಾಸ್ ವಾಟ್ ಎವರ್ ವಿ ಲರ್ನ್ ಟಿಲ್ ನೌ, ಇಲ್ಲಿವರೆಗೂ ನಾವು ಲಾಸ್ ನ ಯಾವ್ದಾವ್ದು ನೋಡ್ಕೊಂತಾ ಬಂದ್ವು, ಆ ಎಲ್ಲಾ ಲಾಸ್ ನ ಯೂಸ್ ಮಾಡಿ ಕ್ಯಾನ್ ಐ ಕಮ್ ಟು ದಿಸ್ ಕನ್ಕ್ಲೂಷನ್ ಅಂತ. ಇಷ್ಟು ಲಾಸ್ ಅನ್ನ ಇಷ್ಟು ಪ್ರಪೋಸಿಷನ್ ಅನ್ನ ನಾನು ಸಾಲ್ವ್ ಮಾಡಿ
ಈ ಒಂದು ಕನ್ಕ್ಲೂಷನ್ ತರಿಸ್ಬೋದಾ, ರೆಡ್ಯೂಸ್ ಮಾಡ್ಬೋದಾ ಅನ್ನೋದನ್ನೇ ನಾವು ರೂಲ್ಸ್ ಆಫ್ ಇನ್ಫರೆನ್ಸ್ ಅಲ್ಲಿ ನೋಡ್ತೀವಿ. ಇಷ್ಟು ಸಾಲ್ವ್ ಮಾಡಿ ನಾನು ಇದಕ್ ಬಂತು, ರೆಡ್ಯೂಸ್ ಆಯ್ತು ಅಂದ್ರೆ ದ ಗಿವನ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಅಂತ. ಗಿವನ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್. ಅಥವಾ ನನಗೆ ಅದನ್ನ ಬಂದಿಲ್ಲ, ನಾವೇನೇ ಸಾಲ್ವ್ ಮಾಡಿರೋ ಅದು ಬರೋದಿಲ್ಲ ಅಂತ ಆದ್ರೆ ವಿ ಕಾಲ್ ದಟ್ ಆಸ್ ಆರ್ಗ್ಯುಮೆಂಟ್ಸ್ ಆರ್ ಇನ್ವ್ಯಾಲಿಡ್. ನಾವೇನೇನು ಆರ್ಗ್ಯುಮೆಂಟ್ಸ್ ನ ಪಾಸ್ ಮಾಡಿದೀವೋ ಆರ್ಗ್ಯುಮೆಂಟ್ಸ್ ಎಲ್ಲ ಇನ್ವ್ಯಾಲಿಡ್. ಕೊಟ್ಟಿರೋ ಎಲ್ಲ ಆರ್ಗ್ಯುಮೆಂಟ್ಸ್ ಇನ್ವ್ಯಾಲಿಡ್. ಯಾಕೆಂದ್ರೆ ಈ ಆರ್ಗ್ಯುಮೆಂಟ್ ಇಂದ ಈ ರಿಸಲ್ಟ್ ಬರ್ಸೋದಿಕ್ ಆಗಲ್ಲ, ಈ ಕನ್ಕ್ಲೂಷನ್ ಗೆ ನಾವು ಬರೋದಿಕ್ಕಾಗಲ್ಲ. ಈ ಕನ್ಕ್ಲೂಷನ್ ಬರ್ಬೇಕು ಅಂದ್ರೆ ಇಷ್ಟು ಆರ್ಗ್ಯುಮೆಂಟ್ಸ್ ವ್ಯಾಲಿಡ್ ಇರಬೇಕು. ಸೊ ಇಷ್ಟು ಆರ್ಗ್ಯುಮೆಂಟ್ಸ್, ಇಫ್ ಪ್ರಿಮಿಸಸ್ ಈಸ್ ವ್ಯಾಲಿಡ್ ವಿ ಕ್ಯಾನ್ ಕಮ್ ಟು ದಿಸ್ ಕನ್ಕ್ಲೂಷನ್. ಪ್ರಿಮಿಸಿಸ್ ಇದು ಅವ್ರು ಕೊಟ್ಟಿರೋ ಪ್ರಿಮಿಸಿಸ್ ಸರಿ ಇತ್ತು ಅಂದ್ರೆ ನಾವು ಸಾಲ್ವ್ ಮಾಡಿ ನಾವೇನ್ ಮಾಡ್ಬೋದು, ಇದನ್ನ ಕನ್ಕ್ಲೂಷನ್ ಬರಿಬೋದು. ಅಥವಾ ಪ್ರಿಮಿಸಿಸ್ ತಪ್ಪಿತ್ತು ಅಂದ್ರೆ ನಮಗೆ ಈ ಕನ್ಕ್ಲೂಷನ್ ಬರಲ್ಲ. ಅದಕ್ಕೆ ಅವರು ಏನ್ ಮಾಡ್ತಾರೆ, ನಿಮಗೆ ಪ್ರೂವ್ ದಟ್ ಅಂತ ಹೇಳಲ್ಲ, ಪ್ರೂವ್ ದಟ್ ಅಂತ ಪ್ರಾಬ್ಲಮ್ ಹೇಳಲ್ಲ. ಯಾಕೆ ಹೇಳಿ, ಇನ್ ಕೇಸ್ ಅವರು ಪ್ರೂವ್ ದಟ್ ದ ಗಿವನ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಅಂತ ಅಂದ್ಬಿಟ್ರೆ ಯೂಶುವಲ್ ಆಗಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾ ಹೋಗ್ತಾರೆ, ಎಲ್ಲ ವರ್ಕೌಟ್ ಮಾಡ್ಬಿಟ್ಟು ಫೈನಲಿ ಕನ್ಕ್ಲೂಷನ್ ದೀಸ್ ಆರ್ ದ ವ್ಯಾಲಿಡ್, ಇದನ್ನ ಇದಕ್ಕೆ ತಂದು ನಿಲ್ಸ್ಬಿಡ್ತಾರೆ. ಅದು ಪ್ರೂವ್ ಆಗುತ್ತೋ ಬಿಡುತ್ತೋ, ಅದು ಪ್ರೂವ್ ದಟ್ ಇರೋದ್ರಿಂದ ಪ್ರೂಫೇ ಕೊಟ್ಬಿಡ್ತಾರೆ. ಹಂಗಾಗಿ ಎಕ್ಸಾಮ್ ಅಲ್ಲಿ ಕ್ವಶನ್ ನ ಏನಾಗಿ ಚೇಂಜ್ ಮಾಡ್ತಾರೆ ಅಂದ್ರೆ ಇದನ್ನ ಪ್ರೂವ್ ದಟ್ ಪ್ರಾಬ್ಲಮ್ಸ್ ತರ ಮಾಡಲ್ಲ. ಇನ್ಸ್ಟೆಡ್ ಆಫ್ ಪ್ರೂವ್ ದಟ್ ಅವ್ರೇನಂತ ಚೇಂಜ್ ಮಾಡ್ತಾರೆ, ಚೆಕ್ ವೆದರ್ ದ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್, ಚೆಕ್ ದ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಆರ್ ನಾಟ್. ಈಗ ನೀವು ಹೇಳಕ್ ಬರಲ್ಲ ಅದು ಟ್ರೂ ಇದೆಯೋ ಫಾಲ್ಸ್ ಇದೆಯಾ ಅಂತ. ಪ್ರೂವ್ ದಟ್ ಆಗ್ಬಿಟ್ರೆ ನೀವೇ ಹೇಳ್ತೀರಾ, ಅದು ಪ್ರೂವ್ ಲಾಸ್ಟ್ ಬರ್ಸ್ಬಿಡ್ತೀರಾ ಹೆಂಗೋ ಒಂದು ಅಂತ. ಏನ್ ಮಾಡ್ತಾರೆ ಅವರು, ಚೆಕ್ ದ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಆರ್ ನಾಟ್ ಅಂತಾರೆ. ಚೆಕ್ ದ ವ್ಯಾಲಿಡ್ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಆರ್ ನಾಟ್. ನಿಮಗೆ ಕರೆಕ್ಟ್ ಆಗಿ ಗೊತ್ತಾಗಿ ರೆಡ್ಯೂಸ್ ಮಾಡಿದ್ರೆ ನೀವೇನ್ ಹೇಳ್ತೀರಾ, ಅದು ವ್ಯಾಲಿಡ್ ಅಂತ ಇದೆ, ಇಲ್ಲ ಅಂದ್ರೆ ಅದು ಇನ್ವ್ಯಾಲಿಡ್ ಅಂತೀರಾ. ಸೊ ಹಂಗಾಗಿ ಈ ತರ ಪ್ರಾಬ್ಲಮ್ ನ ಹ್ಯಾಂಡಲ್ ಮಾಡ್ಬೇಕಾದ್ರೆ ಇನ್ ಕೇಸ್ ಅವ್ರ ಏನಾದ್ರು ಬೈ ಲಕ್ಕಿಲಿ ಪ್ರೂವ್ ದಟ್ ದ ಆರ್ಗ್ಯುಮೆಂಟ್ಸ್ ಆರ್ ವ್ಯಾಲಿಡ್ ಅಂತ ಕೊಟ್ರೆ ಇಟ್ಸ್ ಯುವರ್ ಚಾನ್ಸ್. ಸೊ ನೀವ್ ಹೆಂಗಾದ್ರ ಮಾಡಿ ಅದನ್ನೇನೇನೋ ಮಾಡಿ ಲಾಸ್ಟಿಗೆ ಪಿ ಕಂಡೀಷನಲ್ ಆರ್ ಅಂತ ಬರ್ಸ್ತೀರಾ ಅಂತ ಅನ್ಕೊಳ್ಳಿ. ಅವಾಗ ಓಕೆ, ಪ್ರೂವ್ ದಟ್ ಪ್ರಾಬ್ಲಮ್ ಇಂದ ಸಾಲ್ವ್ ಆಗುತ್ತೆ. ಚೆಕ್ ವೆದರ್ ದ ಆರ್ಗ್ಯುಮೆಂಟ್ಸ್ ಅಂತ ಇತ್ತು ಅಂದ್ರೆ ಕೇರ್ಫುಲಿ ಹ್ಯಾಂಡಲ್ ದ ಪ್ರಾಬ್ಲಮ್, ಚೆಕ್ ವೆದರ್ ಯು ಕ್ಯಾನ್ ರೆಡ್ಯೂಸ್ ದಿಸ್ ಟು ದ ಕನ್ಕ್ಲೂಷನ್. ಈ ಪ್ರಿಮಿಸಸ್ ಅನ್ನ ಕನ್ಕ್ಲೂಷನ್ ಗೆ ರೆಡ್ಯೂಸ್ ಮಾಡಬಹುದಾ ಅನ್ನೋದನ್ನ ಚೆಕ್ ಮಾಡಿ. ಓಕೆ, ಈ ತರ ಪ್ರಾಬ್ಲಮ್ಸ್ ನ ನಾವು ರೂಲ್ಸ್ ಆಫ್ ಇನ್ಫರೆನ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಈ ತರ ಪ್ರಾಬ್ಲಮ್ಸ್ ನಾವು ರೂಲ್ಸ್ ಆಫ್ ಇನ್ಫರೆನ್ಸ್ ಅಲ್ಲಿ ನೋಡ್ತಾ ಹೋಗ್ತೀವಿ. ಸೊ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದೀಸ್ ಪ್ರಾಬ್ಲಮ್ಸ್ ಇನ್ ದ if possible definitely I will take a class at 8 o'clock today again. ಯಾಕೆಂದ್ರೆ ಇದ್ರ ಮೇಲೆ ಪ್ರಾಬ್ಲಮ್ಸ್ ಮಾಡಿಸ್ತೀನಿ. yesterday I couldn't take the class. ಇದ್ರ ಮೇಲೆ ನಾನು ಇವತ್ತು ಪ್ರಾಬ್ಲಮ್ಸ್ ಮಾಡಿಸ್ತೀನಿ ರೂಲ್ಸ್ ಆಫ್ ಇನ್ಫರೆನ್ಸ್ ಮೇಲೆ. ಯಾಕೆಂದ್ರೆ ಕ್ವಶನ್ ಪೇಪರ್ ಇರೋ ಪ್ರಾಬ್ಲಮ್ಸ್ ಎತ್ಕೊಂಡ್ರೆ ಅದಕ್ಕೆ ಕಾನ್ಸೆಪ್ಟ್ ಹೇಳ್ದೇನೆ ನಾನು ಡೈರೆಕ್ಟ್ ಪ್ರಾಬ್ಲಮ್ ಮಾಡಿಸೋದಕ್ಕೆ ಹೋದ್ರೆ ನಿಮಗೆ ಪ್ರಾಬ್ಲಮ್ಸ್ ಅರ್ಥ ಆಗೋದಿಲ್ಲ. ಸೊ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಟೇಕ್ ದಿಸ್ ಕಾನ್ಸೆಪ್ಟ್ ಅಂಡ್ ಐ ವಿಲ್ ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ಈ ಕಾನ್ಸೆಪ್ಟ್ ನಾವೇನ್ ಎಕ್ಸ್ಪ್ಲೈನ್ ಮಾಡಿದೆ ಇದ್ರ ಮೇಲೆನೆ ರೂಲ್ಸ್ ಆಫ್ ಇನ್ಫರೆನ್ಸ್ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಸೊ ಆ ಪ್ರಾಬ್ಲಮ್ಸ್ ನ ನೋಡ್ತಾ ಹೋಗೋಣ. ಅದಕ್ಕೆ ಸಪೋರ್ಟಿಂಗ್ ಆಗಿ ಇನ್ನೊಂದು 4-5 ಲಾಸ್ ಬರುತ್ತೆ, ಆ ಲಾಸ್ ಹೇಳ್ಕೊಂಡು ಪ್ರಾಬ್ಲಮ್ಸ್ ಗೆ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಸೊ ದೀಸ್ ಆರ್ ದ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ದ ರೂಲ್ಸ್ ಆಫ್ ಇನ್ಫರೆನ್ಸ್. ಓಕೆ, ನೌ ಐ ಹ್ಯಾವ್ ಎ ಪ್ಲೇಸ್ಮೆಂಟ್ ಮೀಟಿಂಗ್ ಫ್ರಮ್ ಯುವರ್ ಸೈಡ್. ಏನಾದ್ರೂ ಇಶ್ಯೂಸ್ ಅಥವಾ ಏನಾದ್ರು ಕ್ವಶನ್ಸ್ ಇದ್ರೆ ಕೇಳಿ, so that I can convey that to the in the placement meeting. One thing I have the question that your marks of first semester, due to that marks we are not able to register in the TCS next. Adon question with placement total team jotene discuss agodide. Along with that, what else I need to be discussed? Sir, TCS ex-employee. ನಿಂದೊಂದು ಪಾಯಿಂಟ್ ಇದೆ. ಓಕೆ, TCS ಈಗ ನಿನಗೆ ಅದು CT-DT ನಂಬರ್ ಏನು ಇದೆಯಾ ಅದು ನಿನ್ನ ಹತ್ರ ಆಲ್ರೆಡಿ? ಸರ್ ನಂದು ಆಲ್ರೆಡಿ DT ನಂಬರ್ ಇದೆ, ಬಟ್ ಐ ಕಾಂಟ್ ಜಾಯಿನ್ ಅಲ್ಲ ಸರ್. ಎಷ್ಟು ದಿನ ಆಯ್ತು ಅದು ಬಿಟ್ಟು ನೀನು TCS ಬಿಟ್ಟು? ಸರ್ ಆಯ್ತಲ್ಲ ಸರ್, 6 months ಮೋರ್ ಆಯ್ತು. ಮತ್ತೆ 6 months ಮೇಲೆ ಆದ್ರೆ ನೀನು ಈಗ ಜಾಯಿನ್ ಆಗ್ಬೋದಲ್ಲ, ಮತ್ತೆ ಕ್ರಿಯೇಟ್ ಮಾಡಲ್ಲ ಸರ್. ಒಂದ್ಸರಿ DT ರಿಜಿಸ್ಟರ್ ನಂಬರ್ ಆದ್ಮೇಲೆ ಅದು ಡೇಟಾಬೇಸ್ ಸೇವ್ ಆಗಿರುತ್ತೆ, ಮತ್ತೆ ಆಗಕ್ಕೆ ಬಿಡಲ್ಲ ಸರ್ ಆ ಡೇಟಾ ಇಂದ. ವಿತಿನ್ 6 months ಇನ್ನೊಂದ್ಸರಿ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ ಹಳೆ ಸ್ಟೂಡೆಂಟ್ಸ್ ಎಲ್ಲ? ಅಂದ್ರೆ ಸರ್ ಅವ್ರು ಯಾರು ಸೆಲೆಕ್ಟ್ ಆಗಿರಲಿಲ್ಲ ಸರ್ TCS ಅಲ್ಲಿ. ಅಲ್ಲಿ ಸರ್ ಸರ್ ನಾನು ಅದನ್ನ ಕೇಳ್ತೀನಿ. TCS ಎಂಪ್ಲಾಯ್ ಯಾರು HR ಇದ್ರೆ ನನ್ಗೆ ಹೆಲ್ಪ್ ಆಗುತ್ತೆ ಸರ್. ಕಳಿಸ್ತೀನಿ, ನಾನು ನಂಬರ್ ಇಸ್ಕೊಂಡು ನಿಂಗೆ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ.
ಓಕೆ ಸರ್, ನನ್ನ ಹೆಲ್ತ್ ಇಶ್ಯೂಸ್ ಇಂದ ಬಂದಿರೋದು ಸರ್. ಸೊ ನನ್ಗಿರುತ್ತೆ ಸರ್ ವಾಪಸ್ಸು. ಹಾ, ಅದಕ್ಕೆ ಸರಿ. ಹಾ, ಓಕೆ, ಈಗ ನೀನು ಅದು ನೆಕ್ಸ್ಟ್ ಡ್ರೈವ್ಸ್ ಅಟೆಂಡ್ ಮಾಡೋದಕ್ಕೆ ಎಲಿಜಿಬಲ್ ಇದೆಯಾ ಇಲ್ಲ ಅನ್ನೋದು ಕೇಳ್ಕೊತೀನಿ ಮತ್ತೆ. ಓಕೆ ಸರ್. ಅಥವಾ ಏನ್ ಮಾಡ್ಬೇಕು, ಇಫ್ ಅಗೇನ್ ನಾನು ಅದನ್ನ ಡ್ರೈವ್ಸ್ ಅಟೆಂಡ್ ಮಾಡ್ಬೇಕು TCS ಅಂದ್ರೆ ಏನ್ ಮಾಡ್ಬೇಕು ಅಂತ ಕೇಳ್ತೀನಿ. ಎನಿ ಅದರ್ ಇಶ್ಯೂಸ್? ನೋ, ಐ ಹ್ಯಾವ್ ಮೀಟಿಂಗ್ ಎಟ್ 4:30. ಇಲ್ಲೇ 4:32. ಬೇರೆ ಏನಾದ್ರು ಇಶ್ಯೂಸ್ ಇದೆಯಾ ಪ್ಲೇಸ್ಮೆಂಟ್ ಸೆಲ್ ಜೊತೆ ನಾನು ಡಿಸ್ಕಸ್ ನಿಮ್ ಪರವಾಗಿ ನಾನು ಡಿಸ್ಕಸ್ ಮಾಡೋದಕ್ಕೆ? ನಿಮ್ದು ಏನಾದ್ರು ಕ್ವೇರೀಸ್ ಇದ್ರೆ ನನಗೆ ಹೇಳಿದ್ರೆ ಅಟ್ಲೀಸ್ಟ್ ನನಗೆ ಮೆಸೇಜ್ ಹಾಕಿರಿ, ನಾನು ಮೀಟಿಂಗ್ ಅಲ್ಲಿ ಇದ್ದ ನೋಡಿ ಐ ವಿಲ್ ಡಿಸ್ಕಸ್ ದಟ್. Okay, fine. I will stop here. If you have any doubts, anything, please contact me so that we can discuss over the phone or the Google Meet once again. In the night, I will take again the class to solve some problems on rules of inference. Thank you all of you for joining.